ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಜನಪದ ಸನ್ನಾಟ ಪ್ರಕಾರಗಳಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಸಂಧ್ಯಾಬಾಳ್ಯ ನಾಟಕದ ವಸ್ತು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಟ್ಟು ಜನಪದ ಸಾಹಿತ್ಯವನ್ನ ನಾವು ಎರಡು ಭಾಗ ಮಾಡ್ತೀವಿ. ಒಂದು ಗದ್ಯ ಸಾಹಿತ್ಯ, ಇನ್ನೊಂದು ಪದ್ಯ ಸಾಹಿತ್ಯ. ಈ ಪದ್ಯ ಸಾಹಿತ್ಯದಲ್ಲಿ ಗಂಡು ಮಕ್ಕಳ ಹಾಡುಗಳು, ಹೆಣ್ಣು ಮಕ್ಕಳ ಹಾಡುಗಳು ಹಾಗೂ ಮಕ್ಕಳ ಹಾಡುಗಳು ಅಂತ ಮೂರು ಭಾಗಗಳನ್ನ ಮಾಡ್ತೀವಿ. ಇನ್ನ ಈ ಗದ್ಯ ಸಾಹಿತ್ಯದಲ್ಲಿ ಬಯಲಾಟ, ಒಡಪು, ಒಗಟು, ಗಾದಿ ಅಂತ ಅಧ್ಯಯನದ ಅನುಕೂಲಕ್ಕಾಗಿ ಒಂದು 4-5 ಭಾಗಗಳನ್ನ ಮಾಡ್ತೀವಿ. ಈ ಬಯಲಾಟದಲ್ಲಿ ಮತ್ತೆ 2 ಪ್ರಕಾರಗಳನ್ನ ಮಾಡ್ತೀವಿ. ಒಂದು ಸನ್ನಾಟ, ಇನ್ನೊಂದು ದೊಡ್ಡಾಟ. ಈ ದೊಡ್ಡಾಟಕ್ಕೆ ಉತ್ತರ ಕರ್ನಾಟಕದಲ್ಲಿ ಆ ಹೆಸರಿದ್ರು, ಪೂರ್ವ ಕರ್ನಾಟಕದಲ್ಲಿ ಇದಕ್ಕೆ ಮೂಡಲಪಾಯ ಅಂತ ಹೇಳ್ತಾರೆ. ಇನ್ನು ಪಶ್ಚಿಮ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಇದಕ್ಕೆ ಪಡವಲಪಾಯ ಅಂತಕ್ಕಂಥ ಹೆಸರು. ಬಹುಶಃ ನಾವು ಯಕ್ಷಗಾನ ಅಂತ ಏನ್ ಹೇಳ್ತೀವಲ್ಲ, ಈ ಯಕ್ಷಗಾನಕ್ಕೆ ಈ ಹೆಸರು ಇರ್ತಕ್ಕಂಥದ್ದು. ಹಾಗಾಗಿ ಈ ಯಕ್ಷಗಾನದಲ್ಲಿ ಮತ್ತೆ ಬಡಗತಿಟ್ಟು, ತೆಂಕತಿಟ್ಟು ಅಂತ ಮತ್ತೆ 2 ಪ್ರಕಾರಗಳು. ಉತ್ತರ ಕರ್ನಾಟಕದ ಈ ಪ್ರಕಾರಕ್ಕೆ ನಾನು ಆಗಲೇ ಹೇಳಿದಾಗೆ ದೊಡ್ಡಾಟ ಅಂತಕ್ಕಂಥ ಹೆಸರು. ದೊಡ್ಡಾಟ ಅಂದ್ರೆ ಭರ್ಜರಿಯಾಗಿರ್ತಕ್ಕಂಥ ವೇಷಭೂಷಣಗಳು, ಸಂಸ್ಕೃತ ಭೂಯಿಷ್ಠ ಉದ್ದವಾಗಿರ್ತಕ್ಕಂಥ ಸಂಭಾಷಣೆಗಳು, ಭವ್ಯವಾಗಿರ್ತಕ್ಕಂಥ ರಂಗ ಸಜ್ಜಿಕೆ, ಅದಕ್ಕೆ ಸಂಬಂಧಪಟ್ಟಂತ ವಾದ್ಯಗಳು, ಒಟ್ಟಾರೆ ನೋಡುಗರನ್ನ ಒಂದು ಆಕರ್ಷಕ ಲೋಕಕ್ಕೆ ಕಟ್ಟಿಕೊಂಡು ಹೋಗ್ತಕ್ಕಂಥ ಜನಪದ ನಾಟಕ ಪ್ರಕಾರಗಳಲ್ಲಿ ದೊಡ್ಡಾಟ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧ ಎನ್ನುವಂತೆ ಅಂದ್ರೆ ಬಹಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಕಥಾವಸ್ತು ಇಟ್ಕೊಂಡು ಬಹಳ ಸರಳವಾಗಿರ್ತಕ್ಕಂಥ ರಂಗ ಸಜ್ಜಿಕೆಯ ಮೇಲೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನು ಮಾಡಿಕೊಂಡು ಬಳಸ್ತಕ್ಕಂಥ ವೇಷಭೂಷಣಗಳು, ಇನ್ನು ತಮಗೆ ಅನಿಸಿದಂತೆ ನಾಟಕದ ವಸ್ತುವಿಗೆ ಅನ್ವಯಿಸಿ ಹೇಳ್ತಕ್ಕಂಥ ಸಂಭಾಷಣೆಗಳು. ಮೂಲತಃ ಆಶು ಸಂಭಾಷಣೆಗಳಂತಾನೆ ಇರ್ತಿತ್ತು. ಅಂದ್ರೆ ತಮಗೆ ಬಂದಂತ ವಿಚಾರಗಳನ್ನ, ಬಂದಂತ ಮಾತುಗಳನ್ನ ನಾಟಕದ ವಸ್ತುವಿಗೆ ಅನುಸರಿಸಿ ಹೇಳ್ತಕ್ಕಂಥ ಒಂದು ವಿಧಾನ ಆಗಿತ್ತು. ಅಷ್ಟು ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥ ವಿದ್ವಾಂಸರು ನಮ್ಮ ಜನಪದ ಕಲಾವಿದರಾಗಿದ್ರು. ಈಗದು ಸಿದ್ಧ ಸಂಭಾಷಣೆ ಅಂತಾಗಿದೆ. ಅಂದ್ರೆ ಬಗೆಟ್ಟ ಸಂಭಾಷಣೆಯನ್ನು ಯಥಾವತ್ತಾಗಿ ಹೇಳ್ತಕ್ಕಂಥದ್ದು. ಹೀಗೆ ಸರಳ ಕಥಾವಸ್ತು, ಸರಳ ರಂಗಸಜ್ಜಿಕೆ, ಸರಳ ವೇಷಭೂಷಣಗಳಿಂದ ನಡೀತಕ್ಕಂಥ ನಾಟಕಕ್ಕೆ ನಾವು ಸನ್ನಾಟ ಅಂತ ಹೇಳ್ತೀವಿ. ಓಣಿಯ ಒಂದಿಷ್ಟು ಜನ ಸೇರ್ಬಿಟ್ರೆ, ಮಧ್ಯದಲ್ಲಿ ಒಂದಿಷ್ಟು ಸ್ಥಳಾವಕಾಶ ಇದ್ಬಿಟ್ರೆ ಅದೇ ಅಲ್ಲಿ ರಂಗ ಸಜ್ಜಿಕೆ ನಿರ್ಮಾಣ ಮಾಡಿ ಆಡ್ತಕ್ಕಂಥ ನಾಟಕ. ಮೊಟ್ಟ ಮೊದಲು ಸನ್ನಾಟಗಳಲ್ಲಿ ಸಂಧ್ಯಾಬಾಳ್ಯ ಮೊದಲನೇದು ಆಗಿದ್ರು ಕೂಡ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದು ಶ್ರೀಕೃಷ್ಣ ಪಾರಿಜಾತ. ಹಾಗಾಗಿ ಅದನ್ನ ಸನ್ನಾಟಗಳ ರಾಜ ಅಂತ ಹೇಳ್ತಾರೆ. ಸಂಧ್ಯಾಬಾಳ್ಯ ಅಂತಕ್ಕಂಥ ನಾಟಕ ಬೈಲಹೊಂಗಲ ಪರಿಸರದಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನ ಆದರ್ಶಿತು. ಕಲೆಯ ಸಂಧ್ಯಾಬಾಳ್ಯ ಅಂತಕ್ಕಂಥ ಒಂದು ಲೇಖನದಲ್ಲಿ ಅಥವಾ ನಾಟಕದಲ್ಲಿ ನಾಡಿನ ವಿದ್ವಾಂಸರಾಗಿರ್ತಕ್ಕಂಥ ಎಂ ಕಲಬುರ್ಗಿಯವರು ಸಂಧ್ಯಾಬಾಳ್ಯ ನಾಟಕದ ಹಿಂದಿರ್ತಕ್ಕಂಥ ವಸ್ತು ಸ್ಥಿತಿ ಮತ್ತು ವಸ್ತು ಸತ್ಯವನ್ನ ನಮ್ಮ ಮುಂದಿಟ್ಟಿದ್ದಾರೆ. ಪತ್ತಾರ್ ಮಾಸ್ತರ್ ಅಥವಾ ರಾಯಪ್ಪ ಪತ್ತಾರ್ ಮಾಸ್ತರ್ ಅನ್ನುವವರು ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನ ಆಧರಿಸಿ ಈ ನಾಟಕವನ್ನ ಬರೆದ ಅಂತ ಹೇಳಿದ್ರು ಕೂಡ, ಈ ನಾಟಕದ ಕೇಂದ್ರ ಪಾತ್ರಧಾರಿಯಾಗಿರ್ತಕ್ಕಂಥ ಗಂಗಿ ಬೈಲಹೊಂಗಲದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಬೈಲುವಾಡದ ಹೆಣ್ಮಗಳು. ಅವಳ ರೂಪಕ್ಕೆ ಮಾರು ಹೋಗಿರ್ತಕ್ಕಂಥ ಪತ್ತಾರ್ ಮಾಸ್ತರ್ ಅವಳನ್ನ ಪಡ್ಕೋಬೇಕು, ಅವಳ ಜೊತೆ ಸ್ನೇಹ ಸಂಬಂಧ ಬೆಳೆಸಬೇಕು, ಅವಳನ್ನ ತನ್ನವಳಾಗಿ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ಅವಳ ಪೀಡಿಸ್ತಾ ಹೋಗ್ತಾನೆ. ಅದಕ್ಕೆ ಒಪ್ಪನಾದಂತ ಗಂಗಿ ಮದುವೆಯಾಗಿ ಮುಂದೆ ಬೈಲಹೊಂಗಲಕ್ಕೆ ಹೋಗ್ತಾಳೆ. ತನಗೆ ಅವಮಾನ ಮಾಡಿರ್ತಕ್ಕಂಥ ಗಂಗೆಯ ಜೀವನ ಸುಖವಾಗಿರಬಾರದು, ಅವಳ ಬದುಕನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪತ್ತಾರ್ ಮಾಸ್ತರ್ ತನಗೆ ಬೇಕಾದ ರೀತಿಯಲ್ಲಿ ಗಂಗೆಯ ಜೀವನದಲ್ಲಿ ತಂತ್ರಗಳನ್ನ ರೂಪಿಸಿ ಅವಳ ಬದುಕನ್ನ ಹಾಳು ಮಾಡಿದ್ದನ್ನ
ನಾಟಕದ ವಸ್ತುವನ್ನಾಗಿ ಬರದ ಅಂತಕ್ಕಂಥ ವಿಚಾರವನ್ನ ಕರೆ ಕರೆ ಸಂಜ್ಞಾ ಬಾಳ ಲೇಖನದಲ್ಲಿ ನಾವು ಓದ್ತೀವಿ. ಎಂ ಕಲಬುರ್ಗಿಯವರು ಮುಂದುವರೆದು ಹೇಳ್ತಾರೆ, ಅಕ್ಷರ ಬಲ್ಲಂತ ಒಬ್ಬ ಸಾಹಿತಿ ಸಮಾಜವನ್ನ ಸುಧಾರಣೆ ಮಾಡಲು, ಅಡ್ಡದಾರಿಯಲ್ಲಿ ಹೋಗುತ್ತಿರುವ ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಬರಲು ಅಕ್ಷರಗಳನ್ನ ಸಾಹಿತ್ಯವಾಗಿ ಬಳಸಿ ಸಾಮಾಜಿಕ ಜವಾಬ್ದಾರಿಯನ್ನು ಬರಬೇಕಾಗುತ್ತೆ. ಆದ್ರೆ ಇಲ್ಲಿ ಪತ್ತಾರ್ ಮಾಸ್ತರ್ ಮಾಡಿದ್ದು ಏನಪ್ಪಾ ಅಂದ್ರೆ, ಸಮಾಜವನ್ನ ಅಡ್ಡ ಹಾದಿಗೆ ಒಯ್ಯುವಂತ ಒಂದು ದುರಂತ ಸ್ಥಿತಿಗೆ ಒಯ್ತಕ್ಕಂತಹ ಆ ಒಂದು ಕೆಲಸಕ್ಕೆ ಅಕ್ಷರಗಳನ್ನ ಬಳಸಿಕೊಂಡು ಸಾಹಿತ್ಯದಲ್ಲಿ ತಪ್ಪು ಹೆಜ್ಜೆ ಇಟ್ಟ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಏನೇ ಇದ್ರೂ ಕೂಡ ಮನುಷ್ಯನ ಮೂಲ ಪ್ರವೃತ್ತಿಯಾಗಿರ್ತಕ್ಕಂಥ ಪ್ರೀತಿ ಜೊತೆಗೆ ಪ್ರೇಮ, ಕಾಮ, ಹಿಂಸೆ, ಸೇಡು ಇಂಥವುಗಳನ್ನು ಇಟ್ಕೊಂಡು ರಚನೆ ಮಾಡಿರ್ತಕ್ಕಂಥ ಈ ನಾಟಕ ಘಟನೆ ನಡೆದಂತ ಕೆಲವೇ ದಿನಗಳಲ್ಲಿ ಉತ್ಪತ್ತಿಯಾಗಿದ್ರಿಂದ, ರಚನೆಗೊಂಡಿದ್ರಿಂದ ಬಹಳಷ್ಟು ನೋಡುವ ಪ್ರೇಕ್ಷಕ ವರ್ಗವನ್ನ ತನ್ನದಾಗಿಸಿಕೊಳ್ತದೆ. ಕಾರಣ ಹಸಿ ಹಸಿ ತಾಜಾ ಸುದ್ದಿ ಇನ್ನೂ ಹಸಿ ಹಸಿ ಇರುವಾಗಲೇ ಜನ ಅದರ ರಂಜಕ ಶಕ್ತಿಯನ್ನಾಗಿ ತಮ್ಮಲ್ಲಿ ತಗೋತಾರೆ, ಅದನ್ನು ನೋಡ್ಲಿಕ್ಕೆ ಮುಗಿಬೀಳುತ್ತಾರೆ. ಈ ಕಾರಣಕ್ಕಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕ ಸಂಧ್ಯಾ ಬಾಳೆ. ಒಟ್ಟು 8 ಪ್ರಮುಖ ಪಾತ್ರಗಳ ಜೊತೆಗೆ 4-5 ಉಪ ಪಾತ್ರಗಳು ಕೂಡ ಅಲ್ಲಿ ಕಾಣಿಸಿಕೊಳ್ತದೆ. ಮುಖ್ಯವಾಗಿ ನಾವು ಕಥಾ ವಸ್ತುವಿನ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಗಂಗಿ ಇದರ ಪ್ರಮುಖ ಪಾತ್ರಧಾರಿ. ಅದಾದ ಮೇಲೆ ಸಂಧ್ಯಾ ಊರಿನ ಸಾಹುಕಾರ, ಅವನ ಸ್ನೇಹಿತನಾಗಿರ್ತಕ್ಕಂಥ ಬಾಳ್ಯ. ಇನ್ನು ಗಂಗೆಯ ಗಂಡ ಲಡೆಯರ ವೀರಭದ್ರಪ್ಪ, ಅವನಿಗೆ ಈರ್ಯ ಅಂತ ಕೂಡ ಹೆಸರಿರ್ತದೆ. ಅವನಿಗೆ 2 ಸಹೋದರರು, ಒಬ್ಬರು ವಿರೂಪಾಕ್ಷ, ಇನ್ನೊಬ್ಬ ಬಸವಂತ. ಇನ್ನ ಊರಲ್ಲಿ ಒಂದು ಶೇರ್ಜಿ ಅಂಗಡಿ ಇರ್ತದೆ, ಆ ಶೇರ್ಜಿ ಜೊತೆಗೆ ಈ ನಾಟಕಕ್ಕೆ ಪೋಷಕ ಪಾತ್ರವಾಗಿ ಪರವ ಅಂತಕ್ಕಂಥ ಒಂದು ಪಾತ್ರ ಬರ್ತದೆ. ಪರವಗ ಒಬ್ಬ ಗಂಡ ಕೂಡ ಇರ್ತಕ್ಕಂಥ ಒಂದು ಪಾತ್ರ. ಅದಾದ್ಮೇಲೆ ಒಟ್ಟು ನಾಟಕವನ್ನ ಬಹಳ ಸುಂದರ ರೀತಿಯಲ್ಲಿ ತೆಗೆದುಕೊಂಡು ಹೋಗಲು ಜನಪದ ಸಂಭಾಷಣೆಗಳನ್ನ ಬಳಸಿಕೊಂಡು 2-3 ಒಂದು ಹುಡುಗನ ಪಾತ್ರ ಜೊತೆಗೆ ಒಬ್ಬ ಹಳಬರ ಪಾತ್ರ ಬರ್ತದೆ. ಒಟ್ಟು ಇಷ್ಟು ಪಾತ್ರಗಳ ಮಧ್ಯದಲ್ಲಿ ಈ ನಾಟಕ ಉತ್ತರ ಕರ್ನಾಟಕದಲ್ಲಷ್ಟೇ ಅಲ್ಲ, ಕರ್ನಾಟಕದ ಗಡಿಯನ್ನ ದಾಟಿ, ಭೌಗೋಳಿಕ ಗಡಿಗಳನ್ನ ದಾಟಿ ಅಲ್ಲಲ್ಲಿಯ ಪ್ರಾದೇಶಿಕ ಲಕ್ಷಣಗಳನ್ನ ತನ್ನದಾಗಿಸಿಕೊಂಡು ಅಲ್ಲಿಯ ಭಾಷೆಯ ಸಂಸ್ಕೃತಿಯ ಜಾಯಮಾನಕ್ಕೆ ಹೋಗಿಕೊಳ್ತಾ ಭಾರತದಾದ್ಯಂತ ಪ್ರಕಟಗೊಂಡಿರ್ತಕ್ಕಂಥ ಮತ್ತು ಪ್ರಸಾರವಾಗಿರ್ತಕ್ಕಂಥ ನಾಟಕ. ಇಂಥ ಒಂದು ನಾಟಕವನ್ನ ಅವಲೋಕನ ಮಾಡೋದೇ ಒಂದು ಸೌಭಾಗ್ಯ. ಮುಖ್ಯವಾಗಿ ಯಾವುದೇ ಒಂದು ಸನ್ನಾಟ ಇದ್ರೂ ಕೂಡ ಅದು ಗಣೇಶ ಸ್ತುತಿಯೊಂದಿಗೆ ಆರಂಭವಾಗ್ತದೆ. ಸಂಧ್ಯಾವಾಯ ಕೂಡ ಒಂದು ಗಣೇಶನ ಸುಂದರ ಹಾಡಿನೊಂದಿಗೆ ಆರಂಭವಾಗ್ತಕ್ಕಂಥದ್ದು. ಗಜವದನ ನಿನ್ನ ಧ್ಯಾನ ಮಾಡುವೆನ, ಗಜವದನ ನಿನ್ನ ಧ್ಯಾನ ಮಾಡುವೆನ, ಧ್ಯಾನ ಮಾಡುವೆನ ಇರಲಂತ ಕಾರಣ, ಧ್ಯಾನ ಮಾಡುವೆನ ಇರಲಂತ ಕಾರಣ, ಗಜವದನ ನಿನ್ನ ಧ್ಯಾನ ಮಾಡುವೆನ. ಕರಿಕಣ್ಣಿನ ತೆಂಗಿನಕಾಯಿ ಗೊಲಿಮುರದ ಬಾಳೆಕಾಯಿ, ಕರಿಕಣ್ಣಿನ ತೆಂಗಿನಕಾಯಿ ಗೊಲಿಮುರದ ಬಾಳೆಕಾಯಿ, ಕರಟಿ ಪತ್ತರಿ ಹೂವ ತರಸಿ ಮಾಡುವೆ ಸೇವಾ, ಕರಟಿ ಪತ್ತರಿ ಹೂವ ತರಸಿ ಮಾಡುವೆ ಸೇವಾ, ಗಜವದನ ನಿನ್ನ ಧ್ಯಾನ ಮಾಡುವೆನ, ಗಜವದನ ನಿನ್ನ ಧ್ಯಾನ ಮಾಡುವೆನ. ಆರಂಭ ನಡೆಸೇವ್ರಿ ಸಂಧ್ಯಾ ಬಾಳವನ, ಆರಂಭ ನಡೆಸೇವ್ರಿ ಸಂಧ್ಯಾ ಬಾಳವನ, ಮಂದಮತಿಗಳು ನಾವು ಬುದ್ಧಿ ಕೊಡಬೇಕ್ರಿ ನೀವು, ಗಜವದನ ನಿನ್ನ ಧ್ಯಾನ ಮಾಡುವೆನ, ಗಜವದನ ನಿನ್ನ ಧ್ಯಾನ ಮಾಡುವೆನ. ಈ ಗೀತೆ ಆದ ತಕ್ಷಣದಲ್ಲಿ ಸಂಗಪ್ಪ ಬಂದು ಇಟ್ಕೊಂಡು, 8 ದಿನ ಆತು ನನ್ನ ಜೀವದ ಗೆಳೆಯ ಬಾಳಪ್ಪಣ್ಣ ಎಲ್ಲಿ ಹೋದ್ನೋ ಏನಾನೋ ಗೊತ್ತಿಲ್ಲ, ಉಂಡು ಊಟ ವಿಷ ಆಗೈತಿ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳ್ಕೊಂಡು ಬರುವಾಗ ಒಬ್ಬ ಹುಡುಗನ ನೋಡಿ, ಏನಪ್ಪಾ ತಮ್ಮ ನನ್ನ ಜೀವದ ಗೆಳೆಯಾಗಿರ್ತಕ್ಕಂಥ ಸಂಗಪ್ಪನ ನೋಡಿ ಏನು ಅಂತ ಹೇಳಿದಾಗ, ಅಯ್ಯೋ ನೋಡ್ನಲ್ರಿ ಇವತ್ತು ಸ್ವಾಮಾರಪೇಟೆ ಸಂಧಿ ಒಳಗ ಮಂಡ್ಯದಾಗ ಅಂದ ಹೋದ ನೋಡ್ರಿ ಅಂತ ಹೇಳ್ತಾನ. ಅವಾಗ ಹೇಳ್ತಾನ, ನೋಡಪ್ಪ ಅವನ ಜೀವನ ಗೆಳೆಯ ಸಂಗಪ್ಪನ ಇಲ್ಲಿ ಕಾಯ್ಕೋತ ಕುಂತಾರ ಅಂತ ಹೇಳಿ ಕರ್ಕೊಂಡ್ ಬಾರಪ್ಪ ಅಂತ ಹೇಳ್ತಾನ.
ಆ ಹುಡುಗ ಹೋಗಿ ಆ ವಿಷಯ ಮುಟ್ಟಿಸಿದಾಗ ಬಾಳಪ್ಪನ ಓಡಿ ಬರ್ತಾನ. ಯಾಕಪ್ಪ ಬಾಳಪ್ಪಣ್ಣ, ಇಷ್ಟು ದಿವಸ ಎಲ್ಲಿ ಹೋಗಿದ್ದಿ, ಅದರಲ್ಲಿ ನಿನ್ನ ಮುಖ ಯಾಕ ಬಾಗಿ ಐತಿ ಅಂತ ಕೇಳ್ತಾರೆ. ನೋಡಿ, ಸ್ನೇಹ ಅಂದ್ರೇನೆ ಹಾಗೆ. ಮೊಟ್ಟ ಮೊದಲು ಆತನ ಮುಖವನ್ನು ನೋಡಿದ ತಕ್ಷಣ ಈತನಿಗೆ ಏನೋ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಆ ಪ್ರಶ್ನೆಯನ್ನು ಕೇಳಿದಾಗ ಬಾಳಪ್ಪನ ಹೇಳ್ತಾನ, ಏನು ಹೇಳೋದು ಈ ಸಂಗಪ್ಪನವರ, ಮನೆಯಾಗ ಬೀಸ್ಲಿಕ್ಕೆ ಕಾಳಿಲ್ಲ, ತಿನ್ನಲಿಕ್ಕೆ ಕೂಳಿಲ್ಲ, ಮೈ ಮ್ಯಾಲ ಹಾಕೊಳಕ್ಕೆ ಚಂದ ಅನ್ನೋದು ಅರಿವಿಲ್ಲ, ನೀವೇನೋ ಸಾವುಕಾರಿ, ನಮ್ಮಂತವ್ರು ಹೆಂಗ್ ನಡೀತ್ರಿ ಅಂತ ಕೇಳಿದಾಗ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯೋ ಬಾಳಪ್ಪನ, ಬಾ ಹೋಗೋನು, ನನ್ನಂತವ ಅರಿವಿ ನಿನಗೂ ಕೊಡಿಸ್ತಂತ ಹೇಳಿ ಒಬ್ಬ ಶೇರ್ಜಿ ಅಂಗಡಿ ಕರ್ಕೊಂಡು ಬರ್ತಾನೆ. ಆ ಶೇರ್ಜಿಗೆ ಕನ್ನಡ ಸರಿಯಾಗಿ ಬರ್ತಿರ್ಲಿಲ್ಲ. ಬನ್ನಿ ಶಂಗಪ್ಪನ, ಬನ್ನಿ ಕೂತುಕೊಳ್ಳಿ, ನಮ್ಮ ಅಂಗಡಿಯಲ್ಲಿ ದೊಡ್ಡ ಇರಿವಿ ಅದಾವ್, ಸಣ್ಣ ಇರಿವಿ ಅದಾವ್, ನಿಮಗೆ ಯಾವ ಇರಿವಿ ಬೇಕು ಆ ಇರಿವಿ ಕೊಡ್ತಾವ್, ಮೊದಲು ನಿಮ್ಗೆ ಕೈ ಉಂಟಾವ್, ಕೂತ್ಕೊಡ್ರಿ ಅಂತ ಕೇಳಿ ಬಾಳಪ್ಪನ, ಅಲ್ಲಪ್ಪ ಸಂಗಪ್ಪನ, ಅವನ ಅಂಗಡಿಯಾಗ ಸಣ್ಣ ಇರಿವಿ ದೊಡ್ಡ ಇರಿವಿ ಎಲ್ಲ ಅದಾವಂತ, ಮತ್ ಎದ್ದು ಕಡಿಯಾಕತ್ರಿ ಎಲ್ಲಿ ಎದ್ದು ಓಡಾಡೋದು ಮರ ಹೋಗೊಂಡು ಹೇಳ್ತಾನ. ಅವಾಗ ಸಂಖ್ಯೆ ಹೇಳ್ತಾನ, ಹಂಗಲ್ಲ, ಅವನಿಗೆ ಅರಿವಿ ಅನ್ನಕ ಬರುವುದಿಲ್ಲ, ಅದಕ್ಕೆ ಈ ರೀತಿ ಅಂತಾನ, ನೀನ್ ಚಿಂತೆ ಮಾಡಲ್ಲ ತಗೋ ಅಂತ ಹೇಳಿ ಆತನಿಗೆ ಒಂದು ರೇಷ್ಮೆ ರುಮಾಲ, ರೇಷ್ಮೆ ಅಂಗಿ, ಮಸರಾಯಿ, ದೋತ್ರ, ಶಲ್ಯ ಎಲ್ಲವನ್ನು ಕೊಡಿಸ್ತಾನ. ಕೊಡಿಸಿ ಇನ್ನೇನ್ ರೊಕ್ಕ ಕೊಡ್ಬೇಕ ಸಂಗಪ್ಪನ ಕಿಶೆ ಕೈ ಹಾಕುದ್ರಾಗ ಕಿಶೆ ರೊಕ್ಕ ಇರಂಗಿಲ್ಲ. ಏನಾಗಿರ್ತೈತಿಪ್ಪ ಅಂದ್ರೆ, ಮುಂಜಾನೆ ಎದ್ದು ಜಳಕ ಮಾಡುವಾಗ ಕೋಟ ತೆಗೆದ ಗೂಟಕ್ಕೆ ಹಾಕಿ ಬ್ಯಾರೆ ಅಂಗಿ ಹಾಕೊಂಡು ಬಂದ್ಬಿಟ್ಟಿರ್ತಾನ. ಅವಾಗ ಶೇರ್ಜಿ ಹೇಳ್ತಾನ, ಶೇರ್ಜಿ ನಾನು ರೊಕ್ಕ ಮನೆಯಾಗ ಮರ್ತ ಬಂದನಿ, ನಾಳೆ ಕೊಟ್ರೆ ನಡೀತೈತೇನ ಅಂತ ಕೇಳಿದಾಗ ಶೇರ್ಜಿ ಹೇಳ್ತಾನ, ಶಂಗಪ್ಪ ಅಣ್ಣ ಕಾಲ ಸರಿ ಇಲ್ಲ, ನಾವು ಒಬ್ರಿಗೆ ಕೊಡಂಗಿಲ್ಲ, ನಮ್ಗೆ ಏನಿದ್ರು ರೋಗ ಬಾಯ್ತು, ನೀವು ಕೊಡಬೇಕು, ಅರಿವಿ ಒಯ್ಬೇಕು ಅಂತ ಹೇಳ್ತಾನ. ಅವಾಗ ಬಾರೊಬ್ಬ ನಾಳೆ ತಗೊಂಡು ಬಾ ಅಂತ ಇಲ್ಲ, ಇವತ್ತಿನ ಕೊಡ್ಸೋಣ ತಗೊಂಡು ಹೋಗುದು, ನೀವೊಂದ್ 10 ನಿಮಿಷ ಕೂತ್ಕೊಂಡು ನಾ ಹೋಗಿ ತಗೊಂಡು ಬರ್ತಾನ ಅಂತ ಸಂಗಪ್ಪ ಮನೆಗೆ ಹೋಗ್ತಾನ. ಇತ್ತ 10 ನಿಮಿಷ ಆಯ್ತು, 1 ತಾಸ ಆಯ್ತು, 2 ತಾಸ ಆದ್ರೂ ಬರೋದೇ ಇಲ್ಲ. ಶೇರ್ಜಿಗೆ ಸಿಟ್ಟು ಬರ್ತೈತಿ, ಬಾಳೆಗೆ ನೋಡಕ್ ಹೋಗ್ತಾನ. ಅವಾಗ ಬಾಳ ಚಿಂತೆ ಮಾಡ್ಬೇಡ, ನನ್ನ ಸ್ನೇಹಿತ ಅಂತವಲ್ಲ, ತಂದು ಕೊಟ್ಟೆ ಕೊಡ್ತಾನ ಅಂತ ಹೇಳಿದಾಗ, ಏನ್ ಕೊಡ್ತಾ, ಮುಂಜಾನೆ ಎದ್ದ ತಕ್ಷಣ ಉದ್ರಿ ಮಾಡ್ತಾ ಅಂತ ಹೇಳಿದಾಗ ಇಬ್ಬರಿಗೂ ಜ್ವರ ಹಿಡಿಯಾಕತೈತಿ. ಅವಾಗ ಶೇರ್ಜಿ ಹೇಳ್ತಾನ, 7 ಗಂಟೆ ಬಿದ್ದು ನಮಗ ಪುಕ್ಕಟ್ಟ, ವಜ್ರ ಬಾಳ ಕೊಟ್ಟ ಹೋಗೋ ನಮ್ಮ ಗಂಟ, 7 ಗಂಟೆ ಬಿದ್ದು ನಮಗ ಪುಕ್ಕಟ್ಟ, ವಜ್ರ ಬಾಳ ಕೊಟ್ಟ ಹೋಗೋ ನಮ್ಮ ಗಂಟ, ಮಾರ್ವಾಡ್ಯಾಗ ಜೋಡಿ ವ್ಯಾಪಾರ ಮಾಡುತ್ಯಾಟ, ಮಾರ್ವಾಡ್ಯಾಗ ಜೋಡಿ ವ್ಯಾಪಾರ ಮಾಡುತ್ಯಾಟ, ಕೇಳಿದಾರ ಬರುತ್ತಾರ ಕೈ ಮುಟ್ಟ, 7 ಗಂಟೆ ಬಿದ್ದು ನಮಗ ಪುಕ್ಕಟ್ಟ, ವಜ್ರ ಬಾಳ ಕೊಟ್ಟ ಹೋಗೋ ನಮ್ಮ ಗಂಟ. ಹಿಂಗ ಅವಗೊಂದ್ ನೀವೊಂದ್ ಜಗಳ ಹತ್ತಿ 1-2 ಶೇರ್ಜಿ ಬಾಳೆಹಣ್ಣು ಹೊಡಿದಕ್ಕ ಬಾಳೆ ಕೆಳಗೆ ಬಿದ್ದು ಬಿಡ್ತಾವ. ಸತ್ತ ತಿಳ್ಕೊಂಡು ಬಾಳೆಹಣ್ಣು ಹೇಳ್ಕೊಂಡು ಬಂದು ಕೋಣೆ ಒಳಗೆ ಮಲಗಿಸ್ತಾನ. ಆ ಕೆಳಗ ಸಂಗಪ್ಪನ ಬಂದು, ಎಲ್ಲಿ ನನ್ನ ಸ್ನೇಹಿತ ಬಾಳೆ ಅಂತ ಹೇಳಿದಾಗ ಶೇರ್ಜಿ ಅಂಜಿ ತರ ನಡುಗ್ತಿರ್ತಾನ್ರಿ. ಅವ್ರು ಹೇಳ್ತಾನ, ಶಂಗಪ್ಪ ನಿಮ್ಗೆ ಕೈ ಮುಗಿತಾವ್, ಕಾಲಿಗೆ ಬೀಳ್ತಾವ್, ನಮ್ದಕ್ಕೆ ತಪ್ಪಾಗ್ಬಿಟ್ಟೈತಿ, ನಿಮ್ ಬಾಳ್ಯ ಕುದುರಿ ಕಟ್ಟು ಗುಟ್ಟಕ್ಕೆ ಎಡಿವಿ ಬಿದ್ದು ಜೀವ ಹೋಗ್ಬೇಕು, ಅವನ್ ಕೋಣೆ ಒಳಗೆ ಮಲಗಿಸಿ ನಿಮಗೆ 2,000 ರೂಪಾಯಿ ಕೊಡ್ತಾವ್, ಅರ್ಬಿ ಎಲ್ಲಾ ಪುಕ್ಕಟ್ಟೆ ಕೊಡ್ತಾವ್, ದಯವಿಟ್ಟು ಪೊಲೀಸರ ಮುಂದೆ ಸುದ್ದಿ ಹೇಳ್ಬೇಡ್ರಿ ಅಂತ ಹೇಳ್ತಾವ. ಅಷ್ಟಕ್ಕೂ ಏನಾಗೈತಿ ನೋಡ್ಬೇಕಂತ ಒಳಗೆ ಬಂದು ನೋಡಿದಾಗ ಬಾಳೆ ಟಕ್ ಹಚ್ಕೊಂಡು ಮಲ್ಕೊಂಡಿದ್ ಬಿದ್ದು ಗೊತ್ತಾಗೈತಿ. ಹೆಂಗ ಮಾಡಿ ಅವನ್ನ ಕರ್ಕೊಂಡು ಏನಪ್ಪ ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ತಕ್ಕಂಥದ್ದು. ಮುಂದೆ ಹಲವಾರು ದಿನಗಳು ನಾಟಕದ ಅರ್ಧದವರೆಗೆ ಅಥವಾ ಇನ್ನೂ ಸ್ವಲ್ಪ ನಾಟಕದ ಅಂತ್ಯದ ಕೊನೆವರೆಗೆ ಇವರ ಸ್ನೇಹ ಎಷ್ಟು ಸ್ವಚ್ಛವಾಗಿರ್ತಕ್ಕಂಥದ್ದು. ಅದರ ನಂತರದ ಬದುಕಿನ ಪರಿಸ್ಥಿತಿಗಳು ಆ ಸ್ನೇಹವನ್ನು ಬೇರೆ ಕಡೆ ಒಯ್ದಿದೆ. ಅದಕ್ಕ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಿಗಿಬ್ಬರು ದೋಸ್ತರು ಕೂಡಿ ಬಂಟು ಅಂದ್ರೆ ಸಂಖ್ಯಾ ಮೇಳಂ ಜೋಡಿದಾರ, ಸಂಖ್ಯಾ ಮೇಳಂ ದೋಸ್ತಿ ಅಂತ ಹೇಳ್ತಾರೆ. ಆದ್ರೆ ನನಗನಿಸ್ತೈತಿ ಈ ದೋಸ್ತಿಗೆ ಅಷ್ಟು ಮಹತ್ವ ಇಲ್ಲ. ಒಟ್ಟಾರೆ ಒಂದು 3 ಸ್ನೇಹದ ಸಂಕೇತಗಳನ್ನ ಅಥವಾ ಸ್ನೇಹದ ವ್ಯಕ್ತಿಗಳನ್ನ ಮುಂದೆ ಹೇಳ್ತೀನಿ. ಒಂದು ಕೃಷ್ಣ ಕುಚಲರ ಸ್ನೇಹ, 2ನೇದು ಕರ್ಣ ದುರ್ಯೋಧನರ ಸ್ನೇಹ, 3ನೇದು ಈ ಸಂಧ್ಯಾಬಾಳ ಸ್ನೇಹ. ಕೃಷ್ಣ ಕುಚೇಲರ ಸ್ನೇಹ ಪರಿಶುದ್ಧವಾದ ಸ್ನೇಹ,
ಇಬ್ಬರಲ್ಲಿಯೂ ಆ ಸ್ನೇಹದ ಪರಿಪಕ್ವತೆ ಇತ್ತು. ಅದಕ್ಕೆ ಅದನ್ನ ಸ್ನೇಹಕ್ಕಾಗಿ ಸ್ನೇಹ ಅಂತ ಹೇಳ್ತೀವಿ. ಎರಡನೇದು ಕರ್ಣ ದುರ್ಯೋಧನರಲ್ಲಿ ಕರ್ಣಂದು ಪರಿಶುದ್ಧ ಸ್ನೇಹ, ಆದ್ರೆ ದುರ್ಯೋಧನಂದು ಆ ಮಟ್ಟಕ್ಕೆ ಇರ್ತಕ್ಕಂಥ ಸ್ನೇಹ ಅಲ್ಲ, ಅಲ್ಲೊಂದಿಷ್ಟು ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನ ಸ್ವಾರ್ಥಕ್ಕಾಗಿ ಸ್ನೇಹ ಅಂತ ಹೇಳ್ತೀವಿ. ಇನ್ನ ಸಂಧ್ಯಾಬಾಳ್ಯರ ಸ್ನೇಹದಲ್ಲಿ ಇಬ್ಬರಲ್ಲಿ ಕೂಡ ಲಾಭವೇ ಮುಖ್ಯವಾಗಿತ್ತು. ತನಗಿರ್ತಕ್ಕಂಥ ಬಡತನವನ್ನ ಕಡಿಮೆ ಮಾಡ್ತಾನ ಅನ್ನೋ ಕಾರಣಕ್ಕೆ ಬಾಳ್ಯ ಸಂಧ್ಯಾನ ಸ್ನೇಹ ಮಾಡಿದ್ದ. ತನ್ನ ಆಶಯಗಳನ್ನ ಈಡೇರಿಸಲಿಕ್ಕೆ ಬಾಳ್ಯನ ಬಳಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಬಾಳ್ಯನ ಸ್ನೇಹವನ್ನ ಸಂಧ್ಯಾ ಮಾಡಿದ್ದ. ಹೀಗಾಗಿ ಇದು ಲಾಭಕ್ಕಾಗಿ ಸ್ನೇಹ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸ್ನೇಹಕ್ಕಾಟ ಮರ್ಯಾದೆ ಕೊಡ್ಲಿಕ್ಕೆ ಹೋಗುವ. ಇಷ್ಟಾದ್ಮೇಲೆ ಮುಂದಿನ ದೃಶ್ಯ, ಬಳ್ಳಾರಿಯಿಂದ ಒಂದು ಪತ್ರವನ್ನು ತೆಗೆದುಕೊಂಡು ಹಳಬ ಬರ್ತಾನ. ಬಂದು ಹುಡುಗನ್ ಕೇಳ್ತಾನ, ಇಲ್ಲಿ ಲಗನಾರಿ ವೀರಭದ್ರಪ್ಪ ಅವ್ರ ಮನಿ ಎಲ್ಲೈತಪ್ಪ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನ, ಅಲ್ಲಿ ಕಾಣ್ತಾ ಇದ್ ನೋಡ್ರಿ ಗ್ವಾಡ್ಯಾಗ ಬಾಗ್ಲ ಹಚ್ಚಾರಲ್ಲ ಅದ ಅವ್ರ ಮನಿ ಅಂತ. ಗ್ವಾಡ್ಯಾಗ ಬಾಗ್ಲ ಹಚ್ಚಾರ, ಆಕಾಶದಾಗ ಬಾಗ್ಲ ಹಚ್ತಾರ, ಏನು ಮಾತಾಡ್ತಿ ಅಂತ ಅನ್ಕೊಂತ ಹೋಗ್ತಾನ. ಆ ಪತ್ರವನ್ನು ಒಪ್ಪಿಸ್ತಾನ. ಅವಾಗ ಪತ್ರವನ್ನು ನೋಡಿರ್ತಕ್ಕಂಥ ವೀರಭದ್ರ ಅಥವಾ ಈರ್ಯ ತನ್ನ ಸಹೋದರನ ಕರೆದು ಹೇಳ್ತಾನ, ತಮ್ಮಗ ಬಳ್ಳಾರಿಯಿಂದ ಪತ್ರ ಬಂದೈತಿ. ರಾಮರಾವ್ ಶೇಠ್ಜಿ ಸದ್ಯದ ವ್ಯಾಪಾರ ಮಾಡ್ಲಿಕ್ಕೆ ಬಹಳ ಅನುಕೂಲಕರ ವಾತಾವರಣ ಐತಿ, ನೀ ಬೇಗ ಬಾ ಅಂತ ಪತ್ರ ಬರ್ತಾರ, ನಾ ಹೋಗ್ಬೇಕಾಗೈತಿ, ಮನಿ ಕಡೆ ಹುಷಾರಿಪ್ಪ, ಸ್ವಲ್ಪ ಲಕ್ಷ ಕೊಡ್ರಿ ಮನಿ ಕಡೆ ಅಂತ ಹೇಳಿ ಹೇಳ್ತೀನಿ ಕರೆದ. ಇದೇ ವಿಷಯವನ್ನಕ್ಕೆ ಮುಂದೆ ಹೇಳಿದಾಗ ಆಕೆ ಹೇಳ್ತಾಳ, 3 ಅಂತಸ್ತಿನ ಮನಿ ಒಳಗ ನಾವು ಒಬ್ಬತ್ತಿನ ಹ್ಯಾಂಗಿರ್ಬೇಕ್ರಿ, ಇನ್ನೂ ಮದುವೆಯಾಗಿ ಬಹಳ ದಿನ ಕೂಡ ಆಗಿಲ್ಲ, ಈಗ ಬಿಟ್ಟು ಮಾಡ್ರ ನನ್ನ ಪರಿಸ್ಥಿತಿ ಏನ್ರಿ ಅಂತ. ಅದಕ್ಕ ವೀರಭದ್ರ ಅಂತಾನ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಹುಚ್ಚಿ, ನಿನಗೆ ಅಂಜಿಕೆ ಬರ್ತದೆ ಹೇಳ, ಪಕ್ಕದ ಮನೆ ಪರವಣದ ರಾತ್ರಿ ಬಂದು ಜೋಡಿ ಯಾಕೆ ಹೇಳ್ತಾನ ಅಂತ ಹೇಳ್ತಾನ. ಗಂಗಿ ಹೇಳಿದ ಭಾಷೆ ಹಿಂದಿನ ಭಾವವೇ ಬೇರೆ ಇತ್ತು. ಆದ್ರೆ ಅರ್ಥ ಮಾಡಿಕೊಳ್ಳಾದಂತ ವೀರಭದ್ರ ವ್ಯಾಪಾರ ಮಾಡ್ಬೇಕು, ಹಣ ಗಳಿಸ್ಬೇಕು, ಆಸ್ತಿ ಗಳಿಸ್ಬೇಕು ಅಂತಕ್ಕಂಥ ಭರಾಟೆಯಲ್ಲಿ ಹೆಂಡತಿಯ ಮನಸ್ಸನ್ನ ಅರಿಯಲಾದೆ ಹೋದ. ಹೆಂಡತಿಗೆ ಗಂಡನ ಸಾಮೀಪ್ಯ ಬೇಕಾಗಿತ್ತು, ಮನೆಯಲ್ಲಿ ಒಂದು ಮಗು ಓಡಾಡಬೇಕಾಗಿತ್ತು, ಆದ್ರೆ ಗಂಡನಿಗೆ ಲಾಭ ಬೇಕಾಗಿತ್ತು. ಹೀಗಾಗಿ ಪಕ್ಕದ ಮನೆ ಪರವನ ಹತ್ರ ಬರ್ತಾನೆ ಹಿರಿಯ. ಏನಿಗೆ ಪರವ ಅದೇ ಮನೆಯಾಗ ಅಂತ ಕೇಳಿದಾಗ, ಬಾತಮ್ಮ ಅದೀನಿ, ಯಾಕೆ ಏನಾಗಬೇಕಾಗಿತ್ತು, ಏನೋ ನಗದಿತ್ತುವ, ಅಯ್ಯ ಅಂತ ರಗಡ ಮಾಡೋದು ಬೆಟ್ಟನೆ ಪಾನ ಅಂತಾಳೆ. ಇಲ್ಲೇ ಗುರಾಗ್ತಿರ್ತಕ್ಕಂಥದ್ದು. ಅಂಥ ದಗದ ಮಾಡೋದನ್ನ ಬಿಟ್ಟನೆ ಅಂದ್ರೆ ಹಿಂಗೆ ಈಕೆ ಕುಂಟರತನವನ್ನ ಮಾಡಿ ಈಗೇನಿಗೂ ಕೂಡ ಹಲವಾರು ಹೆಣ್ಣು ಮಕ್ಕಳ ಸಹವಾಸವನ್ನು ಒದಗಿಸಿಕೊಟ್ಟಿದ್ದು ಅನ್ನೋದು ಸ್ವಚ್ಛವಾಗಿ ಗೊತ್ತಾಗ್ತಕ್ಕಂಥದ್ದು. ಇದಾದ ಮೇಲೆ ಹೇಳ್ತಾನ, ಇಲ್ಲವ ನಾನು ಬಳ್ಳಾರಿಗೆ ಹೋಗ್ತಿದ್ದೀನಿ, ನನ್ ಹೇಳ್ತಿ ಅಂಜತಾಳಂತ, ನಾ ಹೋಗಿ ಬರ್ತಕ್ಕ ನಮ್ಮ ಮನೆಯೊಳಗೆ ಬಂದ ರಾತ್ರಿ ವಸ್ತಿ ಇರ್ಬೇಕು ಅಂತ ಹೇಳಿದಾಗ ಅಕ್ಕಿ ಗಂಡ ಅಂತನ್ರಿ, ನೀನು ಬಿಟ್ಟ ಜೀವ ಗಮನಿಸಂಗಿಲ್ಲ, ತಂಡಿ ದಿನ ಐತಿ, ಒಬ್ಬನ ಹ್ಯಾಂಗ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಹಿರಿಯ ಅಂತಾನ, ಮಾವ ಹೆಂಗ್ ಮಾಡಾಕತ್ತೇಲ್ಲ ಅಂತ ಹೇಳಿದಾಗ, ಯಾ ಬಿಡ ತಮ್ಮ, ಅದ್ರದ್ದು ಏನ್ ಕೇಳ್ತಿ, ಸಣ್ಣಕ್ಕೆ ತರಲಿಲ್ಲ, ದೊಡ್ಡಕ್ಕೆ ಉಂಡಿಲ್ಲ, ಮನೆಯಾಗಿರ್ಲಿಲ್ಲ, ಮಾತು ಕೇಳಿಲ್ಲ, ಎದ್ದೆದ್ದು ಹೋಗಂದ್ರು ಎದ್ದೆದ್ದು ಹೋಗ್ತಿದ್ದ, ಈಗ ಹೇಳಾಕತ್ಯಾನ ಬುದ್ಧಿ ಅವ್ನ್ ಏನ್ ಕೇಳ್ತಿ, ಅಷ್ಟ ಅಂದ ವಿಷಿ ಮಾತಾಡ್ತೈತಿ, ಮುಸುಕ್ ಹಾಕೊಂಡು ಮಕ್ಕೊಳ್ತೈತಿ, ನಡಿ ನಾ ಬರ್ತಾರ, ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳಿ ಅವನ್ ಜೋಡಿನಾಕಿ ಬಂತ. ಬಂದಿತ್ಕೊಂಡಾಗ ಇದೇ ಹೇಳ್ತಾನ, ಗಂಗಿ ಚಿಂತೆ ಮಾಡ್ಬೇಡ, ಪರವ ಬಂದಾವ, ಇವತ್ತು ರಾತ್ರಿ ಮಕ್ಕಳಾಕ ಬರ್ತಾವ, ನಾನು ಹೋಗಾಕತ್ತೇನಿ, ಅಡ್ಡು ಗಾಡಿ ಮಾಡಿಟ್ಟಂತ ಉದ್ದು ಕುಡುಗೋಳು ಕೊಡುವ ಅಂತ ಹೇಳ್ತಾನ. ಅದ್ಯಾಕ್ರಿ ನಿಮ್ ಜೋಡಿ ಅಂತಾಳೆ. ಹ್ಯಾಕ್ ಹುಚ್ಚಿ, ಹಾದಿ ಒಳಗಡೆ ಕಳ್ಳ ಕಾಕರ ಭಯ ಬಹಳ ಐತಿ, ಅದಕ್ಕ ಹುಡುಗರು ಕೊಡೋಣ ಅಂತ ಹೇಳಿ, ನೋಡು ಮಡ್ಡಿ ಬಸವನ್ ಜಾತ್ರೆಗೆ ಹೋಗೋದು ಮರಿಬೇಡಿ, ಸಣ್ಣ ಸೋಮವಾರ ಅಂದ್ರೆ ಶ್ರಾವಣ ಸೋಮವಾರ ದಿನ ದಯವಿಟ್ಟು ಏನಪ್ಪಾ ಅಂದ್ರೆ ಜಾತ್ರೆಗೆ ಹೋಗಿ ಕಾಯಿ ಒಡಿಸ್ಕೊಂಡು ಬರ್ರಿ ಅಂತ ಹೇಳಿ, ಅಲ್ಲಿಂದ ಏನಪ್ಪಾ ಅಂದ್ರ ಹಿರಿಯ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನ. ಮುಖ್ಯವಾಗಿ ಮುಂದಿನ ದೃಶ್ಯವೇ ಮರಳಿ ಬಸವಣ್ಣನ ಜಾತ್ರೆಗೆ ಹೋಗ್ತಕ್ಕಂಥದ್ದು. ಗಂಗಿ ಕೊರಳೊಳಗ ಟೆಕ್ಕಿ, ಏಕ್ಸಾರ, ಬೋರ್ಮಾಳ, ಸರಿಗೆ ಅಂತಕ್ಕಂಥ ಒಂದು ಅದ್ಭುತ ಆಭರಣ,
ಅದ್ರ ಜೊತೆಗೆ ಕಿವ್ಯಾಗ ಬೆಂಗಾಲಿ, ಬಾಜುಬಂದ, ತೋಳ್ಬಂದಿ ನೋಡಿ, ಇವೆಲ್ಲ ಜನಪದ ಆಭರಣಗಳು. ಇವತ್ತು ಈ ಫ್ಯಾಷನ್ ಲೋಕಕ್ಕೆ ಇವೆಲ್ಲ ದೂರ ಆಗತ್ಯವ. ಕಾರಣ ಜನರ ಅಭಿರುಚಿಗಳಲ್ಲಿ ವ್ಯತ್ಯಾಸ. ಇದ್ರ ಜೊತೆಗೆ ರೇಷ್ಮೆ ಸೀರೆ ಉಟ್ಕೊಂಡು ಲಕ 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 ಹೊಳಿಲಿಕ್ಕತ್ತ ಮೊದಲ ಸುಂದರವತಿಯಾಗಿರ್ತಕ್ಕಂಥ ಸೌಂದರ್ಯದ ಗಣಿಯಾಗಿರ್ತಕ್ಕಂಥ ಗಂಗೆ ಈ ವೇಷಭೂಷಣಗಳಿಂದ ಆಕೆಯ ಸೌಂದರ್ಯ ಇಮ್ಮಡಿ ಹೋಗ್ತವ. ಇದು ನೋಡಿ ಪರವನ ಗಾಬರಿ ಅಕ್ಕ, ಏನು ಚಂದದ ಅಳವೆಯೋ ಇವಳು ನೋಡಿ, ಹೆಣ್ಣನ್ನು ನೋಡಿ ಹೆಣ್ಣಿಗೆ ಮೋಹ ಹೋಗ್ತಕ್ಕಂತ ಒಂದು ಸಂದರ್ಭ. ಇದಾದ ಮೇಲೆ ಸೋಮಾರಪೇಟೆಗೆ ಹೋಗಿ ದೇವರಿಗೆ ಬೇಕಾದಂತ ಕಾಯಿ ಕರ್ಪೂರ ಇವೆಲ್ಲವನ್ನ ತಗೊಂಡು ಮೂಲಿ ಹೊಳತಿರ್ತಾರ. ಅಲ್ಲಿ ಇರ್ತಕ್ಕಂತ ಸಾವುಕಾರ ಸಂಗಪ್ಪ ಗಂಗೆ ನೋಡ್ಬಿಡ್ತಾನ. ಅಬ್ಬಾ ಅಂತಾನ, ಎಷ್ಟು ದಿನ ಆತು ಇಂಥ ಒಂದು ಹೆಣ್ಣನ್ನ ನಾನು ಇಲ್ಲಿಯೂ ನೋಡಿಲ್ಲ, ಎಷ್ಟು ಸೌಂದರ್ಯವತಿ ಈಕೆ ಅಂತ ತಿಳ್ಕೊಂಡು ಸ್ವಲ್ಪ ಇಟ್ಟು ಹೆಜ್ಜೆ ಕಡೆ ನೋಡಿದಾಗ ಆಕೆ ಹಾಕೊಂಡು ಸರಿಗೆ ಬಿಚ್ಚಿ ಕೆಳಗೆ ಬಿದ್ದಿರ್ತೈತಿ. ಅದನ್ನ ತಗೊಂಡು ತನ್ನ ಕಡೆ ಇಟ್ಕೋತಾನ. ಇನ್ನ ಮರಡಿ ಬಸವೇಶ್ವರ ಜಾತ್ರೆಗೆ ಹೋಗಿ ಗುಡಿ ಸುತ್ತ ಹಾಕಿರ್ಬೇಕಾದ್ರ ಆಕೆ ನೋಡಿದ ಪೂಜಾರಿ ಅಂತಾನ, ಪರವಾ ಏನ್ವೇ ನೀನು ಜೋಡಿ ಬಂದಾಕಿ, ಏನಕ್ಕೆ ಮೈ ಬಣ್ಣ, ಕಾಡಿಗೆ ಕಣ್ಣ ನಾಗರ ಬಣ್ಣ, ಆಕೆ ನೋಡಿ ಮುಚ್ಚಾಕತ್ಯವ ನನ್ನ ಕಣ್ಣ ಅಂತ ಹೇಳಿದಾಗ ಪರವು ಬೈತಾಳ, ಆಕೆಗೆ ನಾಡಾಡಿ ಹೆಂಗಸತ್ ಮಾಡ್ಯಾನ, ಪೂಜಾ ಮಾಡ್ಯಾನ ಅಂತ ಹೇಳಿದಾಗ ಗುಡಿ ಸುತ್ತ ಹಾಕಿ ಬಂದಂತ ಗಂಗೆ ಕೇಳ್ತಾಳ, ಪರವಾ ಆ ಪೂಜಾರಿ ಏನನ್ನ ಕತ್ತಿದ್ದ ಅಂತ. ಅದೇನು ಪುಟಭಾಷೆ ಬೆಳೆಯವ, ಅದೇನ್ ಕೇಳ್ತಿ ತೋ ಕಾಯಿ ಒಳಸ್ ಅಂತ ಹೇಳಿ ಕಾಯಿ ಕೊಡ್ತಾಳ. ಅದು ತೊಟ್ಲಗಾಯಿ ಹೊಡಿತೈತಿ. ಪೂಜಾರಿ ಹೇಳ್ತಾಳ, ನೋಡಿ ತೊಟ್ಲಗಾಯಿ ಹೊಡೆದ ಪರವಾ, ಅದಕ್ಕ ಸಾವುಕಾರ್ತಿ ಹೇಳು ಗಂಡ ಮಗನ ಹುಡ್ತಾನ ಹೊರದು ತುಂಬುದ್ರಾಗ, ಅದಕ್ಕೆ ಕೊಬ್ಬರಿ ಒಳಕಾಡ ಕೊಡ್ಬೇಕಂದ್ರ ನನಗ ದಕ್ಷಿಣಕ್ಕೆ ನೀವು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾನ. ಅವಾಗ ಪರವ ತನ್ನ ಕಡೆ ಇರ್ತಕ್ಕಂತ ಒಂದು ದುಡ್ಡು ಕೊಡಕ್ ಹೋದಾಗ, ಇಲ್ಲಿ ಪರವ ನೋಡಿ ನಿಮ್ ದುಡ್ಡು ಎಲ್ಲಾ ಸೌದೈತಿ ಮತ್ತ ಹಳಿದಾಗೈತಿ, ನನಗೆ ಇದನ್ ಬ್ಯಾಡ, ನನಗೆ ಹೇಳಿದ್ರು ಸೌಕಾರ್ತಿ ಕೈಯಾಗಿರ್ತಕ್ಕಂತ ತಳತಾಳ ಹೊಡಿತಕ್ಕಂತ ತಾಂಬೂರ್ ದುಡ್ಡ ಬೇಕನ್ನೋದಂತ ಹೇಳ್ತಾನ. ತಗೊಂಡ್ ಕೇಳ ಬರವಾ ಇಸ್ಕೊಂಡ್ ಬಾ ಅಂತ ಹೇಳಿ ದುಡ್ಡು ಕೊಟ್ಟ ಇಸ್ಕೊಂಡು ಬರ್ತಾನ. ಇಲ್ಲಿ ಮುಖ್ಯವಾಗಿ ಗಂಗೆಯ ಸೌಂದರ್ಯ ಬಗ್ಗೆ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ಬೇಕು. ಮೂಲತಃ ಚಿಕ್ಕವಳಿದ್ದಾಗ ಪತ್ತಾರ್ ಮಾಸ್ತರ್ ಆಕೆ ಮೇಲೆ ಮೋಹಗೊಂಡಿದ್ದ. ಪೇಟೆಯಲ್ಲಿ ನೋಡಿರ್ತಕ್ಕಂತ ಸಾವುಕಾರ ಸಂಖ್ಯೆ ಒಂದೇ ನೋಟದಲ್ಲಿ ಆಕೆನ ಪಡ್ಕೋಬೇಕು ಅಂತ ಮೋಹಗೊಂಡ. ಗುಡಿಯಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಿ ಸಹಿತ ಈಗ ಆಕೆ ಮೇಲೆ ಮನಸ್ಸು ಮಾಡ್ತಾನಂದ್ರ ಆ ಸೌಂದರ್ಯದ ಗಣಿ ಹೇಗಿರ್ಬೇಕು. ಆ ಗಂಗೆಯ ಸೌಂದರ್ಯ ಬಹುಶಃ ಶಬ್ದಗಳಲ್ಲಿ ವರ್ಣಿಸಲು ಅಸಾಧ್ಯ. ಆದ್ರೆ ಇದೇ ಸೌಂದರ್ಯ ಮುಂದೆ ಅವಳ ಬದುಕನ್ನ ಬಲಿ ತಗೋತದ. ಅದಕ್ಕಾಗಿ ಒಮ್ಮೊಮ್ಮೆ ಹೆಣ್ಣಿನ ಸೌಂದರ್ಯ ಆಕೆಗೆ ಸಂಪತ್ತಾಗುವ ಬದಲು ಆಪತ್ತಾಗ್ತಕ್ಕಂಥದ್ದು. ಇದಾದ ಮೇಲೆ ಅವತ್ತು ಮನೆಗೆ ಬಂದು ಗಂಗೆ ತನ್ನ ಕೊಳ್ಳು ಮುಟ್ಟು ನೋಡ್ಕೋತಾಳ, ಸರಿಗಿನ ಇರುವುದಿಲ್ಲ. ಪರವಾ ಬಹಳ ಅಮೂಲ್ಯವಾದಂತ ಸರಿಗಿ ನಾನು ಎಲ್ಲಿ ಕಳ್ಕೊಡವಾ ಅಂತ ಹೇಳಿದಾಗ ಪರವ ಹೇಳ, ಏವಾ ಅಲ್ಲಿ ಇರಬೇಕು, ಎಲ್ಲಿ ಹೋಗ್ತೈತಿ ಅಂತ ಹೇಳಿದಾಗ, ಇಲ್ಲ ಪರವಾ ಎಲ್ಲೂ ಇಲ್ಲ ಅಂತ ಗಾಬರಿ ಕೊಡ್ತಾಳ. ಅಯ್ಯವ್ವ ಎಂತ ದೊಡ್ಡ ಸರಿಗಿನ ಇವ, ನಾಳೆ ಇನ್ನು ಗಂಡ ಕೇಳಿದ್ರೆ ಏನ್ ಹೇಳೋದು. ಈ ಸರಗಿ ಅಂತಕ್ಕಂತ ಒಂದು ಆಭರಣ ಅದು ಹೆಣ್ಣಿನ ಶೀಲ, ಆಕೆಯ ಚಾರಿತ್ರೆ. ಅದನ್ನ ಕಳ್ಕೊಂಡೆ ಅಂತ ಆಕೆ ಹೇಳೋದು ಅರ್ಥ ಏನಪ್ಪಾ ಅಂದ್ರೆ, ಸಂಜ್ಞಾಗ ಆ ಒಂದು ಸಂಪತ್ತು ಸಿಕ್ಕಿಬಿಡಿತು, ಆ ಒಂದು ಗಂಗೆಯ ಮನಸ್ಸು ಅಲ್ಲಿ ಜಾರು ಹೋಯಿತು ಅಂತಕ್ಕಂಥದ್ದು. ಕವಿಗಳು ಪ್ರತಿಮೆಗಳನ್ನು ಬಳಸುವುದನ್ನು ನಾವು ನೋಡ್ತೀವಿ. ಅದೇ ರೀತಿ ಪ್ರತಿಮಾ ವಿಧಾನದಲ್ಲಿ ಸರಿಗೆಯನ್ನು ಇಟ್ಕೊಂಡು ನಾನು ಕಳ್ಕೊಂಡಿ ನನ್ನ ತಂದೆ ತಾಯಿಗಳು ಬಹಳ ರಕ್ಷಣೆ ಮಾಡಿ ಕಳಿಸಿಕೊಟ್ಟಂತ ಸರಿಗೆ ಅದು. ನಾನು ಇವತ್ತು ಅದನ್ನ ಕಳ್ಕೊಂಡೆ ಅಂತ ಹೇಳಿದಾಗ ಅದು ನನ್ನ ಗಂಡ ಕೇಳಿ ನಾನು ಏನು ಹೇಳಿ ಅಂತ ಹೇಳುವ ಅರ್ಥದಲ್ಲಿ, ತಾಯಿ ತಂದೆಗಳು ರಕ್ಷಿಸಿಕೊಟ್ಟಂತ ವಸ್ತು ಅಂತ ಹೇಳುವಲ್ಲಿ ಆ ಹೆಣ್ಣಿನ ಪಾವಿತ್ರತೆಯನ್ನ ಸಾಂಕೇತಿಕವಾಗಿ ಇಟ್ಕೊಂಡಂತ ಒಂದು ಪದ. ಇದಾದ ಮೇಲೆ ಸಾವುಕಾರ ಸಂಖ್ಯೆಯಾಗ ಅದು ಸಿಕ್ಕಿ ಬಿಟ್ಟಿರ್ತದ, ಖುಷಿಯಾಗಿರ್ತಾನ. ಮೊದಲ ತನ್ನ ಸ್ನೇಹಿತ ಬಂದ
ತಕ್ಷಣದಲ್ಲಿ ಹೇಳ್ತಾನೆ, ಹೆಣ್ಣ ಕಂಡೇನೋ ಅಪರೂಪ ಬಾಳಣ್ಣ, ಹೆಣ್ಣ ಕಂಡೇನೋ ಅಪರೂಪ, ಹೆಣ್ಣ ಕಂಡೇನೋ ಅಪರೂಪ ಬಾಳಣ್ಣ, ಹೆಣ್ಣ ಕಂಡೇನೋ ಅಪರೂಪ. ಕುಂಭ ಕುಚದ ಬಾಣಿ ತುಂಬಿದ ಹೊಳಿಯಂಗ, ಕುಂಭ ಕುಚದ ಬಾಣಿ ತುಂಬಿದ ಹೊಳಿಯಂಗ, ಹಾದು ಹೊತ್ತೊಳಗಣ್ಣ ಮುಂದ ಬಾಳಣ್ಣ, ಹೆಣ್ಣ ಕಂಡೇನೋ ಅಪರೂಪ. ರಂಬಿಯ ತೊಳಗಣ್ಣ ಮುಂದ ಬಾಳಣ್ಣ, ಹೆಣ್ಣ ಕಂಡೇನೋ ಅಪರೂಪ. ಇಷ್ಟು ಹೇಳಿದಾಗ ಬಾಳೆ ಆತನ ಹೆಣ್ಣು ಕಂಡವ್ರು ಕಣ್ಣ ಕಡೋರು ಮಾಯ ಹೋಗ್ತಾನ. ಏನಪ್ಪ ನೀನು ಕಂಡದ್ದಲ್ಲ ನಾನು ಕಂಡದ್ದದ. ಹೆಂಗದಾರ್ರಿ, ಏನಕಿಯ ತೋಳ ತೊಡೆಗಳು ಬಾಳೆಯ ದಿಂಬಿನಂತೆ, ಕಣ್ಣುಗಳು ಕವಳೆಯ ಹಣ್ಣಿನಂತೆ, ಗಲ್ಲ ಕನ್ನಡಿಯಂತೆ, ಕುಚಗಳು ನಿಂಬೆಯ ಹಣ್ಣಿನಂತೆ, ಹಲ್ಲುಗಳು ದಾಳಂಬಿಯಂತೆ. ಒಟ್ಟ ಮನಸ್ಸಿನಾಗ ಹಿಡಿದು ಬಿಟ್ಟಪ್ಪ ಇವತ್ತ ನಾವು ಬಾಳೆ. ನೋಡಪ್ಪ, ಆಕೆಯ ಮನೆಯ ಕೂಣ ಗುರ್ತ ಹೇಳ್ತೀನಿ, ಅದಕ್ಕ ನನ್ನ ವಿಚಾರವನ್ನ ಆಕೆಗೆ ತಿಳಿಸಿಬಿಡುವಂತ ಇಂಥ ಕೆಲಸ ಮಾಡುತ್ತೀನಿ ನನಗ ಅಂತ ಕೇಳಿದಾಗ, ಇಲ್ಲ ಈ ಕೆಲಸ ನಿನ್ನಿಂದ ಆಗ್ಲೇಬೇಕು ಅಂತ ಹೇಳ್ದ. ಆವಾಗ ಕೂಡ ಹೇಳ್ದಾಗ ಅಂತ ಹೇಳಿದಾಗ ಅವರ ಮನೆ ಮುಂದೆ ಒಂದು ದೊಡ್ಡ ತೆಂಗಿನ ಗಿಡ ಆಗಿಪ್ಪ. ನೋಡ್ರಿ, ತೆಂಗಿನ ಗಿಡದಾಗ ಒಂದು ಬಿಳಿ ಕಾಗೆ ಗೊತ್ತೈತಿಪ್ಪ. ನೋಡ್ರಿ, ಆ ಕಾಗೆ ಗೊತ್ತವನ್ನ ಹಿಡಿದುಕೊಂಡು ನೀನು ಹೋಗಿ ಬರುವಂತವನಾಗು ಅಂತ ಹೇಳಿದಾಗ ಬಾಳೆ ಅಂತಾನ, ಆಗಲಿ ನಾ ಹೋಗೋ ತನಕ ಆ ಕಾಗೆ ಅಲ್ಲೇ ಕೂತಿತ್ತುಪ್ಪ. ಗಿಡದಿಂದ ಗಿಡಕ್ಕೆ ಹಾರ್ಕೋತ ಮಾಡ್ತಾರನ್ನ ಬಾಡಿಗೆ ಮಾಡಿ ತೆಗೆ ಬಿಡ್ಕೋತ ಹೊಡಪ ಅಂತ ನಾವು. ಅದು ಹಾರಿ ಹೋಗುವ ಕಾಗೆ ಅಲ್ಲ, 6 ಗುಣಗಳನ್ನ ಅಳಿದಂತ ಕಾಗೆ, 3 ಗುಣಗಳನ್ನ ತಿಳಿದುಕೊಂಡಂತ ಕಾಗೆ ಅಂತ ಒಗಟಿನ ರೂಪದಲ್ಲಿ ಉತ್ತರ ಕೊಡ್ತಾನ. ಅದು ಹಾರಿ ಹೋಗೋ ಕಾಗೆ ಅಲ್ಲಪ್ಪ, ನೀವು ಹೋಗಿ ಬರುವಂತ ಅಂತ ಹೇಳಿದಾಗ ಆ ತಡಪ್ಪ ನಾವು ಹೋಗ್ಬಿಟ್ಟು ನೀವು ನಡ್ರಿ ಹೇಳಿ ಆಕಿ ಮನಿ ಮುಂದೆ ಬಂದು ನಿಂತ್ಕೋತಾನ. ಅಬಬಬಬಬ ಅಂತಾನ. ಎಂತವ್ರ ಮನೆಯ ಕೈ ಹಾಕಿಯೋ ಪುಣ್ಯಾತ್ಮ. ಊರಾಗ ಕುಂಡ್ರಂದ್ರು ಅವರ, ಕುಡಾರಿ ಅಂದ್ರು ಅವರ, ಗಣ್ಯ ವ್ಯಕ್ತಿಗಳ ನೆಗ್ಗಿನ ಮುಳಿದ್ದಂಗ ಹೆಂಗ ಒದಿತೀವಿ ಒಂದು ಮುಳು ಮ್ಯಾಲ. ಇಂಥವ್ರ ಮನೆಯಾಗ ನಾವು ಹೋಗೋದು ದೊಡ್ಡ ಮಾತೈತಿ. ಆದ್ರೂ ಇಸಾರ ಹಿಡಿದಂದ್ರ ಒಂದಿಷ್ಟು ವಿಚಾರ ಮಾಡಿ ಅವ್ರನ್ನ ತಿಳ್ಕೊಂಡ ಗಂಗವನ್ನ ಹೊರಗೆ ಕರೆಯಾಕ ಒಂದು ಹಾಡಿನ ಮೂಲಕ ಪ್ರಯತ್ನ ಮಾಡ್ತಾನ. ಅದಿಯನ್ನ ಗಂಗವ್ವ ಮನಿಯಾಗ, ಅದಿಯನ್ನ ಗಂಗವ್ವ ಮನಿಯಾಗ, ಬಾಳವ್ವ ಬಾಳ ಬಂದಿನ ಹೊರಗ, ಮಾತೊಂದ ಹೇಳುದೈತವ್ವ ನಿನಗ, ಬಡತನ ಕಾಡತೈತವ್ವ ನನಗ, ಬಡತನ ಕಾಡತೈತವ್ವ ನನಗ, ಅದಕ್ಕಾಗಿ ಬಂದಿನಿ ಕೊಡು ವಚನ, ಮಂದ್ಯದ ಮಾಡ್ಯಾಡ ಅಪಮಾನ. ಇಬ್ಬರೋಳು ಇರಲವ್ವ ಈ ಮಾತ, ಇಬ್ಬರೋಳು ಇರಲವ್ವ ಈ ಮಾತ, ಇನ್ನೊಬ್ಬರಿಗೆ ತಿಳಿದರಾದಿತೋ ಘಾತ, ಬಡವರ ಮ್ಯಾಲ ಇರಲವ್ವ ಮಾಯಾ ಮಮತ. ಇಷ್ಟು ಹೇಳಿ ಯಾರಪ್ಪ ಅವ್ರು ಹೊರ ಬಂದವರು ಅಂತ ಗಂಗೆ ಕೇಳಿದಾಗ, ನಾ ಹುಡ್ಕಂಡಿ ಬಾಳೆ ಅದನ್ರಿ, ಬಾಳ ತೆಗೀರಿ ಅಂತ ಹೇಳಿದಾಗ ಭಾಗ ತೆಗಿತಾಳ. ಪಾಪ ಯಾವ್ದೋ ಒಂದು ಕೆಲ್ಸಕ್ಕೆ ಬಂದಾರ ಅಂತ ಹೇಳಿ ಬಾರಿ ಮ್ಯಾಲ ಕೂತ್ಕೊಡಿ ಅಂತ ಕೂರಿಸಿ ಅತಿಥಿ ಸತ್ಕಾರವನ್ನ ಮಾಡ್ತಾ. ಆದ್ರೆ ಬಾಳೆಹಣ್ಣ ಮನಸ್ಸಿನ್ಯಾಗ ಆತ ಕೇಳಲು ಬಂದಂತ ಹೊಲಸು ವಿಚಾರಕ್ಕೆ ಗೊತ್ತಾಗುದಿಲ್ಲ. ಕೊನೆಗೆ ಏನ್ವಾ ತಂಗಿ, ನೀವೇನಾದ್ರೂ ಸೋಮಾರಪೇಟೆ ಕಡೆ ಬಂದಿರಿ ಅಂತ ಕೇಳಿದಾಗ, ಹೋಗಿದ್ದೀವಿ. ಯಾಕೆ ಹೋಗಿರುವ ತಂಗಿ? ಆ ದೇವರಿಗೆ ಕಾಯಿ ಕರ್ಪೂರ ವಿಭೂತಿ ಕುಂಕುಮ ಬೇಕಾಗಿತ್ತು, ತೆಗೆದುಕೊಂಡು ಬಂದು ಹೋಗಿದ್ವಿ. ನೀವು ಕಾಯಿ ಕರ್ಪೂರ ಕುಂಕುಮ ವಿಭೂತಿ ತೆಗೆದುಕೊಂಡು ಬರ್ಬೇಕಂತ ತಿಳ್ಕೊಂಡ ಪ್ಯಾಟಿಗೆ ಹೋಗಿದ್ವಿ. ಅದ ಪ್ಯಾಟಿಗೆ ಹೆಚ್ಚಿ ನಮ್ಮ ಸಾಹುಕಾರ ಸಂಗಾಪನ ಮನೆ ಒಂದು ಐತಿವ. ನೋಡ್ರಿ, ಅವರು ಊಟ ಮಾಡಿ ಹೊರಗೆ ಬಂದಿದ್ರ ನೀವು ಹಾದ್ರಲ್ವಾ ಅಂತ ಹೇಳಿದಾಗ, ಅಯ್ಯೋ ನಾ ಏನ್ ಹೇಳ್ತಾರಂತ ಗಾಬರಿಯಿಂದ ಕೇಳಾಕೈತಿ. ಆದ್ರೆ ಈ ಪ್ಯಾಟಿಗೆ ಹೆಚ್ಚು ಅವ್ರ ಮನೆ ಐತೆ ಅಂತ ಹೇಳ್ತೀವಿ, ಮತ್ತ ಅವ್ರು ಊಟ ಮಾಡಿ ಹೊರಗೆ ಬಂದಾರ ಅಂತ ಹೇಳ್ತೀವಿ. ನೋಡಿರ್ಬೇಕು ಬಿಡ, ಅದಾಗಿ ದೊಡ್ಡ ಮಾತೈತಿ ಅಂತಾಳೆ. ಹಾಂಗಲ್ಲ ನೀವು ಕುಂಕುಮ ಕಾಯಿ ಕರ್ಪೂರ ತಗೊಂಡು ಹೊರಗಿದ್ರಂತ, ಅವ್ರು ನಿಮ್ಮ ನೋಡ್ಯಾರಂತ, ನಿಮ್ಗೆ ಮನಸ್ಸಾಗಿದಂತ, ನೀವು ಬಂದು ಎಲ್ಲಿಯಾಡಿಕೆ ತಿಂದು ಹೋಗಂತ ಹೇಳಿ ಯಾರೋ. ಅಯ್ಯೋ ಲಜ್ಜಿಗೇರಿ, ಅಯ್ಯೋ ಮಾನ್ಗೇರಿ, ಇಂಥ ಮಾತನ್ನ ಕೇಳಕ್ ಬಂದಿಯಾ ಇಲ್ಲಿ ತನಕ ಅಂತ ತಿಳ್ಕೊಂಡು ಹೇಳಿ, ಅಲ್ಲೊಂದಕ್ಕ ಆಡುಜಾಕ ಇಲ್ಲದ ಮಾತೊಂದು ಹೇಳುಜಾಕ, ಏನಿಂದ ಅಲ್ಲೊಂದಕ್ಕ ಆಡುಜಾಕ ಇಲ್ಲದ ಮಾತೊಂದಾಡುಜಾಕ,
ಇಂಥ ಕುಂಟಲ ತನ ಬಿಡಬೇಡೋ ಬಾಯ ನೀನು, ಇಂಥ ಕುಂಟಲ ತನ ಬಿಡಬೇಡೋ ಬಾಯ ನೀನು, ಏನಿಂದಲ್ಲೋ ಲೆಕ್ಕ ಆಡುದ್ಯಾಕ, ಇಲ್ಲದ ಮಾತೊಂದೇಳುದ್ಯಾಕ. ಗೆಳತನ ಬೇಕಾದ ಹೊರನಿನ್ನ ಹೆಂಡತೀನ, ನಿನಗ ಬೇಕಾದರ ಹೊರನಿನ್ನ ಹೆಂಡತೀನ, ಏನಿಂದಲ್ಲೋ ಲೆಕ್ಕ ಆಡುದ್ಯಾಕ, ಇಲ್ಲದ ಮಾತೊಂದೇಳುದ್ಯಾಕ ಅಂತ ತಿಳ್ಕೊಂಡು ಅವನು ಕೈಕಾಲ ಕಟ್ಲಿಕ್ಕೆ ಶುರು ಮಾಡ್ತಾ. ನನ್ನ ಗಂಡ ಮೈದೂರು ಬರ್ತಾನ ಕಣ್ಣ ಕೈಕಾಲು ಕಟ್ಟಿ ಹಾಕ್ತೀನಿ ನಿಂತ್ಕೊಳ್ಳಿ ಹೇಳಿದಾಗ ಬೇಡ ನೀನೇ ಒಂದ್ ಹೊಡಿ ಬಡಿ ಕಡೆಯವ್ರು ಬಿಟ್ಟು ಬಿಡುವ, ಗಂಡ ಮೈದ ಮೊತ್ತ ಕಡೆ ಕಟ್ಟ ಹಾಕಬೇಡ ಅಂತ ಹೇಳ್ತಾ. ನೀನ್ ಹಿಂಗ ಬಿಟ್ರ ಊರು ಹಾಳು ಮಾಡಿಡಿ ಅಂತ ಹೇಳ್ತಾ. ಇಲ್ಲವ ಅವ ಸುಧಾಮ್ ಹೇಳಕ್ ಬಂದಿಲ್ವ, ನಾನು ಸ್ವಂತ ಬುದ್ಧಿಗೆ ಬಂದಿಲ್ಲ ಅಂತ ಹೇಳಿದಾಗ, ಹೌದು ಅವ ಹೇಳಿದ ನೀ ಬಂದು ಬಿಟ್ಟಿ, ಈಗ ನೀನು ತಿಳಿಲಾದ ಬನ್ನಿ ಅಂತ ನಿನ್ನ ಬಿಟ್ಟು ಬಿಡೋದು. ನನ್ನ ಮನೆಗೆ ನೀ ಬಂದ ಹಾಂಗ ನಿನ್ನ ಮನೆಗೆ ಯಾರಾದ್ರೂ ಬಂದು ನಿನ್ನ ಹೇಳ್ತೀನಿ ಏನ್ ರೀತಿ ಕೇಳಿದ್ರ ನೀ ಸುಮ್ಮನೆ ಅಂತ ನಾವು ಮಗ ಅಂತ. ಈಗ ಹೆಂಗ ಬಂತು ಬುದ್ಧಿ, ಈಗ ಹೆಂಗ ಬಂತು ಅರು ಬುದ್ಧಿಗಿಡಿ, ಹಿಂಗ ಬಿಟ್ರ ಊರು ಹಾಳು ಮಾಡ್ತೀನಿ ಕಟ್ಟಿ ಹಾಕ್ತಂತ ಹೇಳಿದಾಗ ಅದೇ ಕೈ ಕಾಲಿರೋದು ಅಲ್ಲಿಂದ ಬಚಾವಾಗಿ ಹೊರಗಡೆ ಓಡಿ ಬರ್ತಾನ. ಇನ್ನು ಮುಂದೆ ಸಂಗಪ್ಪಣ್ಣ ಹೊರಗೆ ಬಂದು 3 ದಿನ ಆತು ನನ್ನ ಜೀವನಗಳಿಯ ಬಾಳಪ್ಪಣ್ಣ ಹೋಳು ಸುದ್ದಿ ಹಣ್ಣಾಟೋ ಕಾಯಾಟೋ ಗೊತ್ತಿಲ್ಲ ಅಂತ ಹೇಳಿದಾಗ ಅನ್ನೋದ್ರಾಗ ಮುಂದೆ ಬರ್ತಾನ. ಮಾರ್ಯ ನಮಗೇನಾಗುದಿಲ್ರಿ, ಹೋದ ಕೆಲಸ ಬಹಳ ಕಷ್ಟದ್ದೈತಿ, ಅದು ನಿಮಗ ಬಿಟ್ಟಿದ್ದೆ ಅಂತ ಹೇಳಿದಾಗ, ಓಹೋ ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ, ಇನ್ನು ನಾನಾ ಹೋಗಿ ಬರ್ತಾನಪ್ಪ, ನೀವು ಮನೆಗೆ ಹೋಗುವಂತವ್. ನಾವು ಹೋಗೋದು ಹೊತ್ತೀರಿ ಒಂದು 3 ಸಾಮಾನ ಕೊಟ್ಟು ಹೋಗತ್ತ. ಏನವು ಒಂದು ಗುಡ್ಗಿ, ಒಂದು ಸಂಖ್ಯೆ, ಒಂದು ಬುಟ್ಟಿ, ಇದ್ಯಾಕೆ ಬೇಕಾಗ್ಯಾವ ಹುಡುಗ, ನಾವ್ ಒಬ್ಬರು ಯಾಕ ಹೋಗ್ತಾರ ತಯಾರು ಮಾಡಿರ್ತಾನ ಅಂದ್ರ ಅಲ್ಲಿ ಹೋದ್ರೆ ನಾ ಜೀವ ಕಳ್ಕೊತ್ನತ್ ತಿಳ್ಕೊಂಡು ಏನು ಅಂತ ಸಂಜೆ ಕೇಳಿದಾಗ, ಮತ್ತೆ ಹೋಗಿ ಬದುಕಿ ಬರ್ತಾರ ನೀವು ತಿಳ್ಕೊಂಡ್ರಿ ಏನಂತಾನ, ಇವನು ಸಾಯೋ ಗಂಡಲ್ಲ, ಹೋದ ಕೆಲಸವನ್ನ ಹಣ್ಣು ಮಾಡ್ಕೊಂಡು ಬರೋನು ಅಂತ ಹೇಳಿ ಅಲ್ಲಿಂದ ಏನಪ್ಪಾ ಗಂಗಿ ಮನೆ ಕಡೆಗೆ ಸಂಧ್ಯಾ ತನ್ನ ಪಯಣವನ್ನ ಮುಂದುವರೆಸ್ತಾ. ಮುಂದೆ ನೇರವಾಗಿ ಸಂಧ್ಯಾ ಅಲ್ಲಿಂದ ಗಂಗಿ ಮನೆಗೆ ಬರ್ತಾನ. ಏನು ಏನ್ ಮನೆ ಒಳಗಿತ್ತಿ ಏನು ಅಂತ ಕೇಳಿದಾಗ, ಯಾರಪ್ಪ ಹೊರಗೆ ಬಂದವರು ಅಂತ ಹೇಳಿದಾಗ, ನಾ ಸಾವುಕಾರಪೇಟೆ ಸಂಧ್ಯಾ ಆದನು ಅಂತ ಹೇಳ್ತಾನ. ಕೊನೆಗೇನಪ್ಪಾ ಅಂದ್ರೆ ಒಳಗ್ ಕರೆದು ನನ್ನ ಸ್ನೇಹಿತ ಬಂದ ಕೆಲ್ಸಕ್ಕ ನಾನು ಬಂದೀನಿ ಅಂತ ಹೇಳಿದಾಗ ಗಂಗಿ ಹೇಳ್ತಾಳ, ಅಲ್ಲೋ ಸಂಧ್ಯಾ, ಜೀವ ಅಂದ್ರೆ ಏನ್ ತಿಳ್ಕೊಂಡಿದಿ, ಜೀವನ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡದಿ ಅಂತ ಹೇಳಿ ಆಧ್ಯಾತ್ಮದ ಪರಿಭಾಷೆಯಲ್ಲಿ ಅದರಿಗೆ ಬುದ್ಧಿವಾದ ಹೇಳ್ತಾಳ. ನೋಡು, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಶ್ವೇತಜ 21 ಲಕ್ಷ, ಜಲಜ 21 ಲಕ್ಷ, ಒಟ್ಟು 84 ಲಕ್ಷ ಜೀವರಾಶಿಯನ್ನ ತಿರುಗಿ ತಿರುಗಿ ಮನುಷ್ಯರಾಗಿ ಹುಟ್ಟಿದ್ದೀವಿ. ಮನುಷ್ಯರಾಗಿ ಹುಟ್ಟಿದ ಜ್ಞಾನ ಅರಿವನ್ನ ಹಿಡಿದು ಜೀವನ ಮಾಡ್ಬೇಕು. ಆದ್ರೆ ನೀನು ಬುದ್ಧಿಯನ್ನ ಕಳ್ಕೊಂಡು ಅವಿವೇಕಿಯನ್ನ ಮಾತಾಡಕ್ ಹೋಗಬೇಡ, ಬಂದ ದಾರಿಗೆ ಸುಂಕಾಗದ ತಿರುಗಿ ಹೋಗು ಅಂತ ಹೇಳ್ತಾಳ. ಆದ್ರೂ ಅವನು ಕೇಳುದಿಲ್ಲ. ಅದಕ್ಕೆ ಮತ್ತೊಂದಕ್ಕೆ ಸಣ್ಣ ಕಥೆಯನ್ನ ದೃಷ್ಟಾಂತ ರೂಪದಲ್ಲಿ ಹೇಳ್ತಾಳ. ನೋಡೋ ಸಂಧ್ಯಾ, ಹಿಂದೆ ಚಂದ್ರಗುಪ್ತಿ ಅಂತಕ್ಕಂಥ ಅರಸನ ಮಗಳು ತಂದೆಗೆ ಕೊಟ್ಟ ಶಾಪದಿಂದಾಗಿ ಇನ್ನೂ ಪಾತಾಳ ಗಂಗೆಯಲ್ಲಿ 14 ಮೊಳ ಕಲ್ಲಾಗಿದ್ದ. ಅರ್ಥ ಆಗಿಲ್ಲ, ಬಿಡಿಸಿರು ಅಂತ ಹೇಳ್ತಾಳ ಸಂಧ್ಯಾ. ನೋಡು, ಚಂದ್ರಗುಪ್ತಿ ಅರಸನ ಮಗಳು ಸ್ನಾನ ಮಾಡಬೇಕೆಂದು ತಿಳಿದುಕೊಂಡು ತನ್ನ ಕುಪ್ಪಸವನ್ನು ಊಟಕ್ಕೆ ಹಾಕಿ ಸ್ನಾನದ ಗೃಹದಲ್ಲಿ ಸ್ನಾನಕ್ಕೆ ಕೊಡ್ತಿರ್ತ. ಆಕೆಯ ಕುಚದ ಛಾಯೆ ಕುಪ್ಪಸದ ಮೇಲೆ ಬಿಡುವುದನ್ನು ಕಂಡು ಚಂದ್ರಗುಪ್ತಿ ಅರಸನ ಕಾಮ ನೆತ್ತಿಯ ಪಿತ್ತವಾಗಿ ಏರುತ್ತ. ಮಗಳನ್ನುವುದನ್ನು ಮರೆತು ಆಕೆಯ ಮೇಲೆ ಅತ್ಯಾಚಾರ ಮಾಡಲು ಮುಂದಾಗ್ತಾನೆ. ಅಯ್ಯೋ ದೇವರೇ, ಇನ್ನಂತೂ ನನ್ನ ಮಾನ ಹೋಗುವುದು ಖಂಡಿತ. ಮಾನ ಹೋದ ಮೇಲೆ ಮರಣ ಬಂದ ಹಾಗೆ. ಹೇಗಾದರೂ ಮಾಡಿ ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕಂತ ತಿಳ್ಕೊಂಡು ಚಂದ್ರಗುಪ್ತಿ ಅರಸನ ಮಗಳು ಅಲ್ಲಿಂದ ಓಡಿ 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 ಒಂದು ಹುತ್ತದಲ್ಲಿ ಆಡಿಕೊಳ್ತಾಳ. ಆದರೂ ಚಂದ್ರಗುಪ್ತಿ ಅರಸ ಮಗಳೆಂಬುವ ಅರಿವನ್ನು ಬಿಟ್ಟು ಆಕೆಯನ್ನು ಹೇಗಾದ್ರೂ ಮಾಡಿ ಸಂಭೋಗಿಸಬೇಕಂತ ತಿಳ್ಕೊಂಡು ಬುದ್ಧಗಿಯನ್ನು ತೆಗೆದುಕೊಂಡು ಆ ಹುತ್ತವನ್ನು ಅಗಿತಾನ. ಅದೇ ರೀತಿ 360 ಹುತ್ತಗಳಲ್ಲಿ ಆಕೆ ಅಡುಕೊಳ್ತಾಳ. ಅಷ್ಟಾದ್ರೂ ಕೂಡ ಬಿಡೋದಿಲ್ಲ. ಅಯ್ಯೋ ದೇವರೇ, ಇನ್ನು ನನ್ನ ಮಾನ ಉಳಿಯಲು ಸಾಧ್ಯವಿಲ್ಲ. ಅಪ್ಪನಾದರೆ ನಾಯಿತು ಈತ ಮಾಡುವ ನೀಚ ಕೆಲಸಕ್ಕೆ ಶಿಕ್ಷೆ ಆಗಲಿಲ್ಲ ಅಂತ ತಿಳ್ಕೊಂಡು, ಅಯ್ಯೋ ರಾಜನೇ,
ಮಗ ಎಂಬ ಮೋಹವನ್ನ ಬಿಟ್ಟು ಅವರ ಮೇಲೆ ಸಂಭೋಗ ಮಾಡಲು ಎದುರಾಗಿರ್ತಕ್ಕಂಥ ನಿನಗೆ ತಕ್ಕ ಶಿಕ್ಷೆ ಆಗಬೇಕು. ನೀನು ಪಾಪದ ಗಂಗೆಯಲ್ಲಿ 14 ಮೊಳ ಕಲ್ಲಾಗಿ ಬೀಳುವ ತಿಳ್ಕೊಂಡು ಶಾಪ ಕೊಡ್ತ. ಆ ಶಾಪಕ್ಕೆ ಬಲಿಯಾಗಿ ಇವತ್ತಿಗೂ ಕೂಡ ನಿನ್ನ ಪಾತಾಳ ಗಂಗೆಯಲ್ಲಿ ಕಲ್ಲಾಗಿದ್ದಾನ. ಈ ಕಥೆಯನ್ನು ತಿಳ್ಕೊಂಡು ಮನೆವಾಗಿ ಪಾರ ಇಲ್ಲಂದ್ರೆ ನೀನು ಬಹಳ ಅನುಭವಿಸ್ಬೇಕಾಗ್ತೈತಿ ಅಂತ ಹೇಳ್ತಾನ. ಅವಾಗೆಲ್ಲ ನಾನು ಕರ್ಕೊಂಡ ಬರ್ತೀನಿ ಅಂತ ಅವಾಗ ಹೇಳ್ತಾರ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ. ಗಂಡ ಮೈದುನ ಕುಂಡ ಚಂಡ ಕರಗಾರೋನಿಂದ, ಗಂಡ ಮೈದುನ ಕುಂಡ ಚಂಡ ಕರಗಾರೋನಿಂದ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ, ಕೈಗಾಡೋ ಸಂಜಾ ನನ್ನ ಕಂಡಾರೋ ನಮ್ಮವರ. ಮರುಳಾಗಿ ರೂಪಕ್ಕ ಅಡಲಿ ದೀಪಕ್ಕ, ಮರುಳಾಗಿ ರೂಪಕ್ಕ ಅಡಲಿ ದೀಪಕ್ಕ, ಸುಟ್ಟ ಸಾಗತಿಯಾಕ ತಿಳ್ಕೊಳ್ಳೋ ನಿನ್ನ ಮನಕ, ಸುಟ್ಟ ಸಾಗತಿಯಾಕ ತಿಳ್ಕೊಳ್ಳೋ ನಿನ್ನ ಮನಕ. ಕೈಯಾರೋ ಸಂಜಾ ನನ್ನ ಕಂಡಾರೋ ನಮ್ಮವರ, ಕೈಯಾರೋ ಸಂಜಾ ನನ್ನ ಕಂಡಾರೋ ನಮ್ಮವರ. ಈ ಹಾಡಿನ ಕೇಳಿದಾಗ ಸಂಜಾ ಅದಕ್ಕೆ ಮತ್ತೊಂದು ಹಾಡುಗಳನ್ನು ಉತ್ತರವಾಗಿ ನೀಡ್ತಾನ. ಬೇಡೋದಿಲ್ಲ ಬೇಡೋದಿಲ್ಲ ಗಂಗಾ ನಿನ್ನ ನಿನ್ನ ಜ್ಞಾನ ಹೋಗಲಿ ನನ್ನ ಪ್ರಾಣ, ವಿರೂಪಾಕ್ಷಿ ಬಸವಂತ ಅವರೇನ ಮಾಡುವರು, ವಿರೂಪಾಕ್ಷಿ ಬಸವಂತ ಅವರೇನ ಮಾಡುವರು. ಬೇಡೋದಿಲ್ಲ ಗಂಗಾ ನಿನ್ನ ನಿನ್ನ ಜ್ಞಾನ ಹೋಗಲಿ ನನ್ನ ಪ್ರಾಣ. ಇದನ್ನು ಹೇಳಿದಾಗ ಇನ್ನೂ ಇಷ್ಟು ಬುದ್ಧಿಯನ್ನಾಗಿ ಹೇಳಿರುವುದೇ ನಾನು ಇಲ್ಲಿಂದ ಕಳಿಸ್ಬೇಕಂತ ತಿಳ್ಕೊಂಡು ನೋಡು ಸಂಖ್ಯಾ ಮೇಲೆ ಕಾಣ್ತಕ್ಕಂಥದ್ದು ಬರೀ ಚರ್ಮದ ಬಳಿಕೆ, ಒಳಗಡೆ ಮಲಮೂತ್ರಗಳ ಕುಡಿಕೆ. ಯಾಕೆ ಈ ರೂಪಕ್ಕೆ ಬಣ್ಣಾಗಿ ಅಮೂಲ್ಯವಾದಂತಹ ನೂರು ಕೊಟ್ಟ ಜೀವನ ಹಾಳು ಮಾಡ್ಕೋಗಿ ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗುವಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಾತನ್ನು ಹೇಳಬೇಕು. ಇಡೀ ಸಾಹಿತ್ಯ ರೂಪದಲ್ಲಿ ಎಲ್ಲೆಲ್ಲಿ ಕಾಮದ ಪ್ರಸಂಗಗಳು ಬಂದಿವೆಯೋ, ಎಲ್ಲೆಲ್ಲಿ ಕಾಮಕ್ಕೆ ಬಲಿಯಾಗುವಂತ ಒಂದು ಅವಿವೇಕತನವನ್ನು ಪ್ರದರ್ಶನ ಮಾಡುವಂತಹ ಸಂದರ್ಭಗಳಾಗಿಯೂ ಅಲ್ಲಿ ಹುಟ್ಟಿ ಹೇಳ್ತಕ್ಕಂಥ ಒಂದು ಪಾತ್ರ ಇದೆ. ಮೂಲತಃ ರಾಮಾಯಣದಲ್ಲಿ ಸೀತೆಯನ್ನ ಅಪಹರಣ ಮಾಡುವಂತಹ ರಾವಣನಿಗೆ ಜಟಾಯು ಪಕ್ಷಿ ಹುಟ್ಟಿಗಳ ಸರಿಯಲ್ಲ, ಹೆಣ್ಣು ಮಗಳನ್ನ ಹುಟ್ಟಿ ನೀನು ಕೆಡಬೇಡ ರಾವಣ ಅಂತ ಹೇಳಿದ್ರು ಕೂಡ ಆಗ ಜಟಾಯುವಿನ ರೆಕ್ಕಿಲನ್ನ ಕತ್ತರಿಸಿ ಸೀತೆ ಅಪಹರಣ ಮಾಡ್ತಾನ, ಮುಂದೆ ಲಂಕೆಯ ದೋವರಿಗೆ ತೆಗೆದುಕೊಂಡು ಬರ್ತಾನ. ಅದೇ ರೀತಿ ನಾಗಚಂದ್ರ ತನ್ನ ಪಂಪ ರಾಮಾಯಣದಲ್ಲಿ ರಾವಣನಿಗೆ ಒಂದು ವಶವಾಗಿರ್ತಕ್ಕಂಥ ವಿದ್ಯೆ, ಅದು ಅವಲೋಕಿನಿ ವಿದ್ಯೆ ಮೂಲಕ ಬುದ್ಧಿ ಹೇಳ್ತಾರೆ. ಇದು ಜೈನ ಪರಂಪರೆಯ ರಾಮಾಯಣ. ಅವಲೋಕಿನಿ ವಿದ್ಯೆ ಹೇಳ್ತದ ರಾವಣ ರಾಮೇಶ್ವರ ಲಂಕೇಶ್ವರ ನೀವು ಮಾಡುತ್ತಿರುವುದು ತಪ್ಪು. ಯಾಕಂದ್ರೆ ನೀನು ಕೇವಲ ಸೀತೆಯನ್ನು ಹಿಡಿಯಲು ಹೊರಟಿಲ್ಲ, ಒಂದು ಕಾಡಿನ ಸರ್ಪವನ್ನು ಹಿಡಿಯಲು ಹೊರಟಿದೆಯಾ, ಅದು ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಅಷ್ಟಾದರೂ ಕೂಡ ರಾವಣ ಅವಲೋಕಿನ ವಿದ್ಯೆಯನ್ನು ಕೂಡ ಅಥವಾ ಅದರ ಮಾತನ್ನು ಕೇಳಲಾದೆ ಸೀತೆಯನ್ನ ಅಪಹರಣ ಮಾಡಿ ಅನಾಹುತವನ್ನು ಅನುಭವಿಸಿದ ಅಂತಕ್ಕಂಥದ್ದು. ಜನ್ಮನ ಯಶೋಧರ ಚರಿತೆಯಲ್ಲಿಯೂ ಕೂಡ ಅಮೃತಮತಿಗೆ ಗೆಳತಿ ಬುದ್ಧಿ ಹೇಳ್ತಾಳ. ಅನಂತರಾಮ ಪುರಾಣದಲ್ಲಿ ಚಂದ್ರಶಾಸ್ತ್ರನಿಗೆ ಗೆಳೆಯ ಬುದ್ಧಿ ಹೇಳ್ತಾಳ. ಹೀಗೆ ಎಷ್ಟೇ ಬುದ್ಧಿಮಾನಗಳನ್ನು ಹೇಳಿದರೂ ಕೂಡ ಕೇಳಲಾರದಂತ ಅದೆಷ್ಟೋ ಜನರು ಈ ಕಾಮದ ದಾಹಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರು. ಅದಕ್ಕೆ ಹೇಳ್ತಾರೆ, ಕಾಮಾತುರಣಂ ನ ಭಯಂ ನ ಲಜ್ಜಾ. ಯಾವ ಕಾಮದ ವಶಕ್ಕೆ ಒಳಗಾಗಿರ್ತಾನೋ ಆ ಸಂದರ್ಭದಲ್ಲಿ ಆತನಿಗೆ ಹೇಳ್ತಕ್ಕಂಥ ಮಾತುಗಳು ರುಚಿಸೋದಿಲ್ಲ. ಅವನು ಕೇವಲ ಅದನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಹಂಬಲದಲ್ಲಿ ಮಾತ್ರ ಮುಂದಾಗಿ ತನ್ನ ಬದುಕನ್ನು ಹಾಳು ಮಾಡ್ಕೋತಾನು. ಹಾಗೆ ಹಾಳು ಮಾಡ್ಕೋಬಾರದು ಅನ್ನೋ ಕಾರಣಕ್ಕೆ ಇಂತಹ ನಾಟಕಗಳು, ಅಂತಹ ಸಾಹಿತ್ಯಗಳನ್ನ ನಾವು ಓದಬೇಕಾಗ್ತದೆ. ಇಷ್ಟು ಹೇಳಿದ್ರು ಕೂಡ ಆತ ಬುದ್ಧಿ ಕೇಳಿದಾಗ ಗಂಡಿ ಹಾಡಿನ ಮೂಲಕ ಹೇಳ್ತಾರ, ಏಕಂಡ ಬಿದ್ದು ಸಂಜಾ ಅದರಲ್ಲಿ ಕೊಡ್ತಾರೋ ನಿನ್ನ ಇದು ಮಾಡಿನ ಇದು ಮಾಡಿನ ಉಳಿಯೋ ಕೆಟ್ಟ ಹೋಗಿನಂತೆಯೋ ನೀನ ಆತಿನ ನೀ ಸೊಸಿನಾನು ಹಸಿಯೋ ನನ್ನ ಒಲೆತಾನ ಅಂತ ಹೇಳಿದಾಗ ನೀ ಬೇಕಾಗಿ ಹೇಳು, ನೀನು ಪಡ್ಕೋತು ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡಿ ಸಂಖ್ಯಾ ಬರಬಾರ ಬಂದು ಬಾಳೆ ಮುಂದೆ ಈ ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ.
ಮೂಲ ಸಂಧ್ಯಾಮಾಳೆ ಪ್ರತಿಯಲ್ಲಿ ಪರವ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ನಾನು ಅಲ್ಲೇ ಹೇಳಿದ ಹಾಗೆ ಹಿಡ್ಕೋಬೇಕಾಗಿತ್ತು. ಅದಕ್ಕೂ ಮುಂಚೆ ಕೊರವಂಜಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಹೋಗಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅದೇ ಹೇಳ್ತಾಳೆ, ನೀವು ಪರವನ್ನು ಹಿಡ್ಕೊಂಡ್ರೆ ಈ ಕೆಲಸ ಆಗ್ತೈತಿಯ. ಆ ಒಂದು ಪ್ರಾದೇಶಿಕ ಭಿನ್ನತೆಯೊಳಗಡೆ ಒಬ್ಬ ಸ್ವಾಮೀಜಿಯನ್ನ ಹಿಡ್ಕೊಂಡು ಆತನ ಮಾಯೆಯ ಮೂಲಕ ಗಂಡಿಗೆ ವಶಪಡಿಸಿಕೊಂಡು ಅಂತಕ್ಕಂಥ ಒಂದು ವಿಚಾರ ಮಾಡೋದು. ಅದೇನೇ ಆದರೂ ಕೂಡ ಒಟ್ಟು ಸಂಧ್ಯಾಮಾಳೆ ನಾಟಕದಲ್ಲಿ ಬಹಳಷ್ಟು ಸಂಧ್ಯಾಮಾಳೆ ಪ್ರದರ್ಶನಗಳಲ್ಲಿ ಈ ಪರವನ್ನ ಬಳಸ್ಕೊತ ಪರವ ಹತ್ರ ಬಂದು ಈ ಕೆಲಸ ಮಾಡ್ಬೇಕಂತ ಹೇಳಿದಾಗ ಪರವ ಅಂಜಿ ಬಿಡ್ತಾವ, ಇಲ್ಲಪ್ಪ ಇಲ್ಲವಲ್ಲ ವಜ್ಜಿ ಮಣಿತಾನ, ಅದು ಹೋಗಿ ಹೋಗಿ ನಾನು ಹೇಳ್ತೀನ ನಿನ್ನ ಜೊತೆ ಇದಾಗದೆ ಕೆಲಸಪ್ಪ ಅಂತ ಹೇಳಿದಾಗ ಆಕೆಗೆ ಎಮ್ಮೆ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಷ್ಟ ಅಲ್ಲ, ನನಗೆ ಈ ಸರ್ಗಿ ಸಿಕ್ಕೈ, ಈ ಸರ್ಗಿ ಇಟ್ಕೊಂಡು ಏನಾದ್ರು ಮಾಡಕ್ ಸಾಧ್ಯ ತಿಳ್ಕೊಂಡು ಸರ್ಗಿ ಕೊಟ್ಟ ಕೆಲಸ ಹಣದ ಆಶ್ಚರ್ಯ ಆಮಿಷಕ್ಕೊಳಗಾಗಿರ್ತಕ್ಕಂಥ ಪರವ ಅವತ್ತಿನ ರಾತ್ರಿ ಈ ವಿಷಯವನ್ನ ಪ್ರಸ್ತಾಪ ಮಾಡ, ಗಂಗಾ ನಿನಗೆ ಸರ್ಗಿ ಸಿಕ್ಕ್ರ ಈ ಹೆಂಗ್ ನಡೆಸ್ತೈತಿ, ಬಹಳ ಖುಷಿ ಅನ್ಸೈತಿ ಪರವ, ಬಹಳ ಖುಷಿ ಅನ್ಸೈತಿ ಅಂತ ಹೇಳಿದಾಗ ಆ ಸರ್ಗಿ ಸಿಕ್ಕೈತಿ, ಅದು ಸೌಕಾರ ಪೇಟಿ ಸಂಜ್ಞಾನಂತ ಕೈತಿ, ಮತ್ತೆ ಇಸ್ಕೊಂಡು ಬರ್ಬೇಕಾಗಿತ್ತಲ್ಲ ಬರವ, ಇಲ್ಲ ಅವೆಲ್ಲ ಹಂಗ ಕೊಡಂಗಿಲ್ಲ ಅಂತ ಹೇಳ್ತಾನ. ಅವನು ಷರತ್ತು ಹಾಕ್ಯಾನ. ಏನು ಷರತ್ತು ಅಂತ ಕೇಳಿದಾಗ ಏನಿಲ್ಲ, ನೀನು ಅವನ ಜೊತೆ ಒಂದಾಗಬೇಕು. ಏನ್ ಹೇಳಾಕತಿ ಪರವ, ನೀನು ನನ್ನ ಪ್ರದರ್ಶನ ಮಾಡೋದ್ ಹೇಳಾಕತಿ ಅಂತ ಹೇಳಿದಾಗ ಪರವ ಹೇಳ್ತಾ, ಇಲ್ಲಿ ಏನ್ ಸಿಕ್ಕೈತಿ, ಊರು ಅಡ್ಡಾಡ್ತಕ್ಕಂಥ ಗಡನಿಂದ ನಿನಗೆ ಏನ್ ಸಿಕ್ಕೈತಿ, ಈ ಮನೆಯಾಗ ಓಡಾಡಕ್ಕೆ ಒಂದು ಕೂಸು ಬೇಕು, ನಿನ್ನ ಮನೆಯಲ್ಲಿ ಆಡಿ ನಿನ್ನ ಯಜಮಾನದಲ್ಲಿ ಒಂದು ಕೂಸು ಬೇಕು, ಒಂದು ಮಗು ಇಲ್ಲ ಮನೆ ಹಿಡಿದು ಅದಕ್ಕೆ ಅವಕಾಶ ಸಿಕ್ಕದ, ಎಲ್ಲಿ ಬಂದ ಕಣ್ಣು ಮುಚ್ಕೊಳ್ಳುವಾಗ ನೀನು ಸುಮ್ಮನೆ ಇದಕ್ಕೋ ಬಾಕೋ, ನಿನ್ನ ಸರಿಗೂ ಸಿಕ್ಕೈತಿ, ನಿನ್ನ ಖುಷಿನೂ ಸಿಕ್ಕೈತಿ ಅಂತ ಹೇಳಿ ಆಕೆ ತಲೆಯನ್ನ ದಿನ 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 ಕೆಡಿಸಿ ಕೊನೆಯವಳನ್ನ ಒಪ್ಪಿಸ್ತಾರ. ಸರಿಗೆಯನ್ನು ತೆಗೆದುಕೊಂಡು ಬಂದು ಹೀಗೆ ಕೊಡುವುದರ ಮೂಲಕ ಸಂಜ್ಞಾನ ಪ್ರೀತಿ ಹೆಚ್ಚಾಗುವ ಮಾತ ಪರವ. ಅದಕ್ಕೆ ಒಂದೇ ಹೇಳ್ತಾಳ, ಪರವ ಸಂಧ್ಯಾಗ ಬಾ ಅಂತಿರು, ಆದ್ರೆ ಯಾವಾಗ ಬರ್ಬೇಕಂದ್ರ ಕಲ್ಲ ಕಟ್ಟಿ ಕಲ್ಲಿರಬೇಕು, ಮರಕ ಮರ ಹೊಂದಿರಬೇಕು, ಮಲ್ಲಿಗೆ ಹೂವ ಅರಳಿರಬೇಕು. ಏನ್ ಒಂದಿನ ಮಾತಾಡೋದಕ್ಕೆ ನಮ್ಮವ್ವ ಅಂತ ಪರವ ಕೇಳಿದಾಗ, ಕಲ್ಲು ಕಟ್ಟಿ ಕಲ್ಲಿರಬೇಕು ಅಂದ್ರ ಕಟ್ಟಿಗ ಕೊಟ್ಟು ಬಂದೆಲ್ಲ ಒಳಗು ಮಲ್ಕೊಂಡಿರ್ಬೇಕು, ಮರಕ ಮರ ಹೊಂದಿರ್ಬೇಕು ಅಂದ್ರ ಬಾಗಿಲಿಗೆ ಬಾಗಿಲ ಹಾಕಿರ್ಬೇಕು, ಮಲ್ಲಿಗೆ ಹೂವು ಅರಳಿರ್ಬೇಕು ಅಂದ್ರ ಆಕಾಶದಾಗ ನಕ್ಷತ್ರಗಳು ನಿಂತಿರ್ಬೇಕು ಅಂತ ಹೊತ್ತಿನಲ್ಲಿ ಬಾ ಅಂತ ಹೇಳಿ ಕಳಿಸ್ತಾಳ. ಕೊನೆಗೆ ಸಂಧ್ಯಾ ಆ ಮನೆಯ ಪ್ರವೇಶ ಮಾಡ್ತಾನ. ಗಂಗಿ ಹೇಳ್ತಾಳ, ನೋಡಿ ಶಾವಿಗೆ ಬರ್ತೀನಿ, ಕರಿಗಡಬ ಮಾಡಿದೀನಿ, ತುಪ್ಪ ಕಾಯಿಸಿದೀನಿ, ಮೊದಲ ಹೊತ್ತು ತುಂಬ ಊಟ ಮಾಡಿ ಮೊದಲ ಹೊಟ್ಟಿ ಶಾಂತಿ ಇರಬೇಕು ಅಂತ ಹೇಳಿ ಆತನಿಗೆ ಉಳಿಸ್ತಾಳ. ನಾಟಕಕಾರ ಎಷ್ಟೊಂದು ಔಚಿತ್ಯಪೂರ್ಣವಾಗಿ ಈ ಒಂದು ದೃಶ್ಯವನ್ನ ನೀಡಿದ ಅಂದ್ರೆ ಯಾವುದೇ ಕಾರಣಕ್ಕೂ ನೋಡುವವರಿಗೆ ಮುಜುಗರ ಉಂಟಾಗಬಾರದು ಅನ್ನುವ ರೀತಿಯಲ್ಲಿ ಔಚಿತ್ಯದ ಹಿನ್ನೆಲೆಗಳಿಗೆ ನೀಡಿರ್ತಕ್ಕಂಥದ್ದು. ಒಂದು ವೇಳೆ ಇದೇ ದೃಶ್ಯವನ್ನು ಏನಾದರೂ ಇವತ್ತಿನ ಕಾಲದ ಸಿನಿಮಾ ನಿರ್ದೇಶಕರಿಗೆ ಮಾಡಂತ ಹೇಳಿಬಿಟ್ರೆ ಬಹುಶಃ ಆ ದೃಶ್ಯವನ್ನ ಎಲ್ಲಿ ಹೊಂದಿರುತ್ತಾರಂತ ಹೇಳೋಕ್ಕಾಗುವುದಿಲ್ಲ. ಬಹಳ ಸುಂದರವಾಗಿ ಆ ಒಂದು ದೃಶ್ಯವನ್ನ ಯಾರಿಗೂ ನೋಡಲಿಕ್ಕೆ ಆವಾಸವಾದ ರೀತಿಯಲ್ಲಿ ನಾಟಕಕಾರ ರಚನೆ ಮಾಡಿದ್ದಾರೆ ಮತ್ತು ನಾಟಕ ಕಲಾವಿದರು ಕೂಡ ಅದನ್ನ ಅಷ್ಟು ಸುಂದರವಾಗಿ ಅಭಿನಯಿಸ್ತಾರೆ. ಇಷ್ಟಾದ ಮೇಲೆ ಇದು ಒಂದು ಸಂಬಂಧ ಒಂದು ವಾರ 15 ದಿವಸ ಮುಂದೆ ಹೋದಂತ ಸಂದರ್ಭದಲ್ಲಿ ಬಳ್ಳಾರಿ ಹೋಗಿರ್ತಕ್ಕಂಥ ಏರಿಯಾ ವಾಪಸ್ ಬರ್ತಾನೆ. ಊರೆಲ್ಲ ಹುಲ್ಲು ಸುದ್ದಿಯೂ ಸುದ್ದಿ. ಮನೆಗೆ ಬಂದ ನೋಡಿ ಬಾಗಲ ಬಡಿತಾನ. ಅವಾಗ ಅಯ್ಯೋ ಸಂಧ್ಯಾ ಘಾತವಾಯಿತು ಅಂತ. ಏನಾಯಿತು ಅಂತ ಸಂಧ್ಯಾ ಕೇಳಿದಾಗ ಹೊರಗಡೆ ಬಂದು ನನ್ನ ಗಂಡ ಬಾಗಲ ಬಡಿಯಾಕೈತೆ ಅಂತ ಹೇಳಿದಾಗ ಘೋರವಾಯಿತಲ್ಲ ನೋಡಿ ಪಾರಗಾಡಿಸು ಎನ್ನ ಅಂತ ಸಂಧ್ಯಾ ಬೆಳ್ಕೋತ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ ಸಂಧ್ಯಾ, ಬಚ್ಚಲ ಮನೆಯಲ್ಲಿ ಬಚ್ಚಿಡ್ತೀನಿ,
ಚಾಪಿ ಒಳಗಡೆ ಸುತ್ತಿ ಇಡ್ತೀನಿ, ಕಪ್ಪು ಗತ್ತಲ್ನ್ಯಾಗ ಗಪ್ಪು ಮಾಡ್ತಾರೆ ಸುಮ್ಮನೆ ಅಂತ ಹೇಳ್ತಾಳ. ಅದಕ್ಕೆ ಸಂಖ್ಯಾ ಅಂತಾನ, ಬಲ್ಲ ಗೊಂಗಲದ ರಾಜನಾಗಿ ಮೆರತಕ್ಕಂತ ನಾನು ಚಾಪಿ ಒಳಗಡೆ ಸುತ್ಕೊಂಡು ಕೂತ್ಕೋಬೇಕಾ, ಬಚ್ಚದೊಳಗಡೆ ಗಪ್ಪು ಕೂತ್ಕೋಬೇಕಾ, ನನ್ನಿಂದ ಆಗಂಗಿಲ್ಲ ಅಂತ ಹೇಳ್ತಾನ. ಹಾಗಾಗಿ ಹೇಳ್ತಾಳ, ಅಯ್ಯೋ ಸಂಖ್ಯಾ, ಮಾಡಿದ್ದೇ ಹೊಲಸ ಕೆಲಸ, ಹೊತ್ತ ಬಂದ ಹಂಗ ಕತ್ತಿ ಕಾಲ್ ಕೂಡ ಹಿಡಿಬೇಕಾಗ್ತದ, ನೀನು ಸುಮ್ಮನಿರು ಅಂತ ಹೇಳಿ ಬಾಗಲ ಸಂಧಿಯಲ್ಲಿ ಅವರ ನಿಲ್ಲಿಸಿ ಕದವನ್ನು ತೆಗೆದರಲ್ಲಿ ಸಂಖ್ಯಾ ಹೊರ ಓಡಿ ಹೋಗ್ತಾ ಹೋಗುತ್ತ ಅವನ ಕುಟುಂಬ ಕೆಳಗೆ ಬೀಳ್ತದ. ಗಂಗೆ ಬಾಗಿಲು ತೆಗಿಬೇಕಾದ್ರೆ ಎಟ್ಟ್ಯಾಕ ಹೊತ್ತು ಮಾಡಿ ಅಂತ ಈಗ ಕೇಳಿದಾಗ ಕಡ್ಡಿ ಪೆಟ್ಟಿಗೆ ಸಿಗಲಿಲ್ರಿ ಅಂತ. ಹೋಗುವಾಗ 10 ಡಜನ್ ಕಡ್ಡಿ ಪೆಟ್ಟಿಗೆ ಅಂತ ತಂದಿರ್ತಾನೆ, ಸಿಗಲಿಲ್ಲ ಅಂತ ಸುಳ್ಳು ಹಾಕತ್ತೀಯ ಅಂತ ತಿಳ್ಕೊಂಡು ಹೆಂಡತಿಯನ್ನು ದಬಾಯಿಸ್ತಾನ. ಕಾಲಾಗಿದ್ರು ರುಂಬ ಕೈ ಹಿಡ್ಕೊಂಡು, ಯಾಕೆ ರುಂಬಾರು ನನ್ಗೆ ಗೊತ್ತಿಲ್ರಿ ಅಂತಾಳೆ. ಈ ಊರಾಗಿಂತ ರುಂಬಾರು ಸುತ್ತಾವ ನಾನು, ನನಗೆ ಬಿಟ್ರ ಆ ಸಾಹುಕಾರ ಪೇಟೆ ಸಂಖ್ಯಾ, ನಾ ಊರಾಗಿನ ಹೊತ್ನ್ಯಾಗ ಆ ಸಂಖ್ಯಾ ಜೋಡಿಗಿಂತ ಹೊಸ ಕೆಲಸ ಮಾಡಾಕತ್ತೀಯ ಮಂಗ್ಯ ಅಂತ ತಿಳ್ಕೊಂಡು ಆಕೆಯನ್ನ ಹೊಡಿತಾನ. ಅಷ್ಟರಲ್ಲಿ ಬಸವಂತರ ಪಕ್ಷ ಓಡಿ ಬರ್ತಾರ. ಹೊಡ್ಲಿ ತಗೊಂಡಕ್ಕೆನ ಕತ್ತರಿಸ್ಬೇಕಾದ್ರಾಗ ಬಸವಂತ ಪಕ್ಷನ ದಯವಿಟ್ಟು ಅತ್ತಿಗೆ ಏನು ಮಾಡ್ಬೇಡ, ನಮ್ಮನವರು ತಾಯಿ ತರ ನೋಡಿದ್ದಾಳೆ, ಅದರಲ್ಲೂ ಕೂಡ ಸ್ತ್ರೀ ಹತ್ಯೆ ಮಾಡಿದ್ರ ಪಾಪ ಬರ್ತದ, ಅದು ಗೋ ಹತ್ಯೆ ಮಾಡಿದ ಹಾಗೆ, ಶಿಶು ಹತ್ಯೆ ಮಾಡಿದ ಹಾಗೆ, ದಯವಿಟ್ಟು ಆಕೆನ ಬಿಟ್ಟು ಆಕೆ ಮಾಡಿದಕ್ಕೆ ಉತ್ತರ ಅಂತ ಹೇಳಿದಾಗ ಆಕೆ ವಸ್ತವ ವಿರೋಧಿಗಳನ್ನ ಕಳಿಸ್ಕೊಂಡು ಒಂದು ಸಾದಾ ಸರಳ ಸೀರೆ ಮೇಲೆ ಆಕೆಗಳನ್ನ ಕಳಿಸ್ತಾರ. ನೇರವಾಗಿ ಗಂಗೆ ಬಾಳೆನ ಹತ್ರ ಬಂದು, ಬಾಳೆನ ಮೂಲಕ ಸಂಖ್ಯೆನ ಹತ್ರ ಬಂದು 3 ಮಂದಿ ಕೂಡ ಮಾತಾಡ್ತಾರ. ಮುಂದಿನ ಕಾರ್ಯ ಏನಾಗ್ಬೇಕು ಅಂತ ಹೇಳಿದಾಗ ಸಂಖ್ಯೆ ಹೇಳ್ತಾನ, ನೀನ್ ಈ ಊರಲ್ಲಂತೂ ಇರಲಿಕ್ಕೆ ಬರೋದಿಲ್ಲ, ಅದಕ್ಕೆ ದಯವಿಟ್ಟು ನೀನು ನಿನ್ನ ತವರು ಮನೆಗೆ ಹೋಗ್ಬೇಕು ಅಂತ ಹೇಳಿದ ಗಂಗೆ ಹೇಳ್ತಾಳ, ಅಯ್ಯೋ ಸಂಖ್ಯಾ, ನೀನಿಂದ ಈಗಾಗಲೇ ಇರತಕ್ಕಂತ ಸುಂದರವಾಗಿರ್ತಕ್ಕಂಥ ಬಂಗಾರದಂತ ಗಂಡ ಮನೆ ಕಳ್ಕೊಂಡಿ, ಈಗ ಇಂಥ ಕೆಲಸ ಮಾಡಿ ತವರು ಮನೆಗೆ ಹೋದ್ರೆ ಆ ವಿಷಯ ಗೊತ್ತಾಗಿ ಅದನ್ನೂ ಕಳ್ಕೊತಿರುವಂತಕ್ಕಂಥ ಭಯ, ಮುಂಚೆ ಚಿಂತೆ ಮಾಡಬೇಡ, ಬಾಳಪ್ಪನ ಎಲ್ಲವನ್ನ ಸರಿಪಡಿಸಿ ಬರ್ತಾ ಅಂತ ಹೇಳಿ ಆಕೆ ಕೊಟ್ಟು ತವರು ಮನೆಗೆ ಕಳಿಸ್ತಾಳೆ. ಆದ್ರೆ ತವರು ಮನೆಯಲ್ಲಿ ಅಣ್ಣ ಈ ವಿಷಯವನ್ನು ಕೇಳಿ, ಅಯ್ಯೋ ಹೊಲಸು ಕೆಲಸ ಮಾಡಿ ತವರು ಮನೆ ಬರಲಿಕ್ಕೆ ನಾಚಿಕೆ ಬರಲಿಲ್ಲ, ಬರುವಾಗ ಹಾದಿಯಲ್ಲಿ ಬಾವಿ ಹಾದಿಗಳನ್ನು ಸಿಗಲಿಲ್ಲ ಅಂತ ಹೇಳಿ ಆಕೆಯನ್ನ ದಬ್ಬಿ ಭಾಗ ಮುಚ್ಚಿಬಿಡ್ತಾನೆ. ಅದಕ್ಕೆ ನಮ್ಮ ಜನಪದ ಬಹಳ ಸುಂದರವಾದ ಒಂದು ಹಾಡ ಹೇಳ್ತಾರೆ, ಊರ ಮುಂದಿನ ಬಾವಿ ಯಾರ ತೋರಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ಹೆಣ್ಣಿನ, ಮನವು ಜಾರಿದರ ವನವಾಸ. ಆಗ ಗಂಗೆ ಒಂದು ಮಾತನ್ನು ಹೇಳ್ತಾಳ, ಪತಿಗೆ ಬೇಕಾದ ಹೆಣ್ಣು ಪ್ರಪಂಚಕ್ಕೆ ಬೇಡ ಅಂತ. ಇದರ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನ ಇವತ್ತು ನಾವು ತಪ್ಪ ಹಾದಿನ ಹಿಡಿತಾ ಇದ್ದೀವಿ. ಕಾರಣ ವಯಸ್ಸಿಗೆ ಬಂದ ಮೇಲೆ ಹೆತ್ತು ಹೊತ್ತು ಸಾಕಿ ಸರಿದ ಅಪ್ಪ ಅಮ್ಮರನ್ನ ಬಿಟ್ಟು ಎಲ್ಲೋ ಒಂದು ಪ್ರೀತಿಗೋಸ್ಕರ, ಯಾವುದೋ ಒಬ್ಬ ಹುಡುಗನ ಒಂದು ನೋಟಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಮಾತು ಉತ್ತರವಾಗತ್ತೆ. ಅದಕ್ಕಾಗಿ ಸಂಸ್ಕೃತಿಯನ್ನಾಗ್ಲಿ ಚಾರಿತ್ರ್ಯವನ್ನಾಗ್ಲಿ ಕಟ್ಟಬೇಕಂದ್ರೆ ಬಹಳಷ್ಟು ಕಷ್ಟಪಡಬೇಕು. ಕಳ್ಕೊಳ್ಳಿಕ್ಕೆ 1 ನಿಮಿಷ ಸಾಕು. ಆದ್ರೆ ಕಳ್ಕೊಂಡ ಮೇಲೆ ಒಂದು ಮುಂದಿನ ಬದುಕಿದೆಯಲ್ಲ, ಅದು ದುರಂತ ಬದುಕಾಗಿರ್ತದೆ ಅಂತಕ್ಕಂಥದ್ದು ನಮ್ಮಲ್ಲಿ ಸದಾ ಇರಬೇಕಾಗ್ತದ. ಇದಾದ ಮೇಲೆ ಇವರಿಗೆ ಒಂದೇ ಚಿಂತೆ, ವಿರೂಪಾಕ್ಷಿಗೆ, ಬಸವಂತನಿಗೆ ಮತ್ತು ಹಿರಿಯರಿಗೆ ಹೇಗಾದ್ರೂ ಮಾಡಬೇಕು, ಸಂಖ್ಯಾ ಕಡಿಬೇಕು. ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇದಕ್ಕೆ ಬಾಳೆನೇ ಹಿಡಿಬೇಕು ಅಂತ ತಿಳ್ಕೊಂಡು ಬಾಳೆನ ಮನೆಗೆ ಬಂದು ಅವನ್ನ ಕರ್ಕೊಂಡು ಹೋಗ್ತಾರ. ನೋಡಿ ಬಾಳ್ಯ, ಆ ಸಂಖ್ಯಾ ನಾವು ಹಿಡ್ಕೊಂಡಿಲ್ಲ ಅಂದ್ರ ಅವನ ಬದಲಿ ಮೀನು ಕಡಿಬೇಕಿ ಎಚ್ಚರ. ಒಂದು ವೇಳೆ ಅವನ ಕರ್ಕೊಂಡು ಬಂದ ನಮ್ಮ ಕೈ ಕೊಡ್ತೀವಂದ್ರ ನೀನು 2 ಎಕರೆ ಹೊಲ, 2 ಎಣ್ಣಿ, ನಾವು 500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾಗ ಬಾಳ್ಯ ಚಿಂತಾಕ್ರಾಂತನಾಗ್ತ. ಇದುವರೆಗೆ ತಲವಾರಿ ಸಹಾಯ ಮಾಡಿರ್ತಕ್ಕಂಥ ಸ್ನೇಹಿತರನ್ನ ಇವ್ರಿಗೆ ಯಾರು ಒಪ್ಪಿಸಲಿ ಅಂತ ಒಂದು ಮನಸ್ಸು ಹೇಳಿದ್ರ ಒಪ್ಪಿಸದೆ ಹೋದ್ರೆ ನನ್ನನ್ನು ಇವರು ಖಲಾಸ ಮಾಡ್ತಾರ, ನಂತರ ಅವನನ್ನು ಕೂಡ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಒಪ್ಕೋತಾರ. ಇತ್ತ ಗಂಗಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೆಳಕ್ ಶುರು ಮಾಡ್ತಾವ. ಏನೋ ಅಪಾಯ ಕಾದೈತೆ ಅಂತ ತಿಳ್ಕೊಂಡು ಸಂಖ್ಯಾಗೊಂದು ಪತ್ರ ಬರೀತಾಳ. ಸಂಖ್ಯಾ,
ದಯವಿಟ್ಟು ಯಾವುದೇ ಕಾರಣಕ್ಕೂ ಊರು ಬಿಡಾಕ್ ಹೋಗ್ಬೇಡ, ಈ ಕಡೆ ಬರಾಕ್ ಹೋಗ್ಬೇಡ. ಅಷ್ಟ ಅಲ್ಲ, ಆ ಬಾಳೆಹಣ್ಣು ಗೆಳತನ ಬಿಟ್ಬಿಡು. ಅವ ದುಡ್ಡಿನ ಆಶೆ ಮನುಷ್ಯ. ನೀನು ಅವನು ದುಡ್ಡು ಕೊಟ್ಟ ಅವನ ಸಂಸಾರ ಸಾಧ್ಯ ಅಂತ ತಿಳ್ಕೊಂಡ ನೀನ್ ಜೋಡಿಯಲ್ಲ. ನಿನ್ಕಿಂತ ಹೆಚ್ಚು ರೊಕ್ಕ ನನ್ನ ಗಂಡ ಬೈದರು ಕೊಡ್ತಾರಂದ್ರ ಆ ಮಾತ್ರ ಹೋಗ್ಲಿಕ್ಕೆ ಹೆಸಮಲ್ಲ ಅಂತ ಹೇಳಿ ಪತ್ರ ಬರೆದ ಒಬ್ಬ ವ್ಯಕ್ತಿ ಕೈಯಾಗ ಕೊಟ್ಟೆ ಕಳಿಸ್ತಾಳ. ಅದ ಅಚಾನಕ್ ಬಾಳೆ ಕೈಯಾಗ ಸಿಗ್ತೈತಿ. ಪತ್ರ ಓದಿರ್ತಕ್ಕಂಥ ಬಾಳೆ, ಓಹೋ ಈ ವಿಷಯ ಅವ್ರಿಗೆ ಗೊತ್ತಾಯ್ತು. ಇದೇ ಪತ್ರವನ್ನು ಉಲ್ಟಾ ಬರೆದ್ರ ಆಯ್ತು. ಸಂಗಪ್ಪನ ಕರ್ಕೊಂಡು ಹೋಗಿ ಅವರ ಕೈ ಹಿಡಿದು ಕೊಡಬೇಕು ಅಂತ ತಿಳ್ಕೊಂಡು ಪತ್ರವನ್ನ ಬರೀತಾನ. ನಾಗರ ಪಂಚಮಿ ನಾಡಿಗೆ ಹೊಡೆದು ಅಲ್ಲೇ ಊಟ ಮಾಡಬೇಕು, ಇಲ್ಲೇ ಬಂದು ನೀರು ಕುಡಿಬೇಕು ಅಂತ ಪತ್ರ ಅವರು ಸಂಗಪ್ಪನ ಕೈ ಕೊಡ್ತಾನ. ಸಂಗಪ್ಪ ಬಡಪಣ್ಣಾಗ ಈ ಪತ್ರವನ್ನು ನೋಡಿದ್ರೆ ನಾವು ಹಿಂದೀಗ ಹೋಗ್ಬೇಕಾಗ್ತತಿ, ಹೋಗೋ ನಡಿ ಅಂತ ಹೇಳಿದಾಗ ಸಂಖ್ಯಾ ಓದ್ತಾಳ, ಮಗ ಇವತ್ತ ಮನೆ ಬಿಟ್ಟಿಗೆ ಹೋಗೋದು ಬೇಡಪ್ಪ, ಹಬ್ಬ ಐತಿ ಸುಮ್ಮನೆ ಅಂತ ಹೇಳಿದ್ರು ಕೂಡ ತಾಯಿಯ ಮಾತನ್ನು ಕೇಳಿದಾಗ ಹೊರಗೆ ಬರ್ತಾನ. ಹೊರಗೆ ಬರಲ್ಲ, ಬುದ್ಧಿ ಸಂಖ್ಯೆ ಎದುರಿಗೆ ಬರ್ತಾವ. ಏನಪ್ಪಾ ಮಾಡಪ್ಪ, ಯಾಕೋ ಬುದ್ಧಿ ಸಂಖ್ಯೆ ಎದುರಿಗೆ ಬರೋದು ನೋಡಿದ್ರ ಅವಾಗ ಹೋಗ್ಬೇಡ ಅಂತ ಹೇಳೋದನ್ನ ನೋಡಿದ್ರ ಏನೋ ಅಪಶಕ್ನ ಅನ್ಸಾಕ್ತೈತಿ. ಇವತ್ತು ಬಿಟ್ಟು ನಾಳೆ ಹೋಗುದು ಅಂತ, ಇವತ್ತು ಹೋಗುದ ಅಂತ ಹೇಳಲಿಕ್ಕೆ ಅವನು ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನ. ಯಾಕಂದ್ರ ವಿರೂಪಾಕ್ಷಿಗೆ ಬಸವಂತದ ಹಿರಿಯಾಗ ಮಾಡ್ಕೊಟ್ಟಿರ್ತಾನ. ಬುಧವಾರ ದಿನ ಹೊತ್ತ ಮರುವುದ್ರಾಗ ಬೈಲಹೊಂಗಲದ ಮುಖ್ಯ ರಸ್ತೆ ಬಿಡುದು, ಅಡ್ಡ ರಸ್ತೆ ಒಳಗೆ ಕ್ಯಾಗಿ ಬಣ್ಣವನ್ನು ಕುತ್ಕೋಬೇಕು, ನಾ ಕರ್ಕೊಂಡು ಬಂದು ಒಪ್ಪಿಸ್ತಾರ ಸಂಘ ಅಂತ ಹೇಳಿರ್ತಾನ. ಹೀಗಾಗಿ ಹಾಗೂ ಹೀಗೆ ಮಾಡಿ ಸಂಘ ಕರ್ಕೊಂಡು ಬೈಲುವಾಡ ಬರ್ತಾನ. ಇವನ ನೋಡಿದ ತಕ್ಷಣ ಗಂಗಿ, ಅಯ್ಯೋ ಸಂಖ್ಯಾ ಯಾಕೆ ಬಂದಿ ಅಂತ ಕೇಳ್ತಾನ. ಏನ್ ಗಂಗ ಹಿಂಗ ಮಾತಾಡ್ತಿ, ಪತ್ರ ಹಿಂಗ ಬರ್ದಿ, ಅಲ್ಲೇ ಊಟ ಮಾಡ್ಬೇಕು, ಇಲ್ಲೇ ಬಂದ ನೀರು ಕುಡಿಬೇಕು ಅಂತ ಹೇಳಿದಾಗ ಪತ್ರವನ್ನು ನೋಡಿರ್ತಕ್ಕಂಥ ಗಂಗಿ, ಇದ್ರಲ್ಲಿ ಏನೋ ಮೋಸ ಆಗೈತಿ, ಅದಕ್ಕಾಗಿ ಬಂದಿರಿ, ಇವತ್ತು ಇಲ್ಲೇ ಇರ್ಬಿಡ್ಬೇಕು. ಹಂಗೆ ಇರ್ಲಿಕ್ಕೆ ಬರೋದಿಲ್ಲ ಗಂಗಾ, ತಾಯಿಗೆ ಮಾತು ಕೊಟ್ಟದಲ್ಲ, ಇವತ್ತು ನಾವು ಹೋಗಲೇಬೇಕು, ಆಕೆ ಮುಖ ತೋರಿಸಲೇಬೇಕು. ಹೋಗುವಾಗ ದಾರಿ ಮಧ್ಯದಲ್ಲೇ ನಿಮ್ಮ ಮರಣವಾದ್ರೆ ತಾಯಿಯ ಮುಖ ಎಲ್ಲಿಂದ ತೋರಿಸ್ತೀರಿ ಅಂತಾಳೆ. ನೀ ತಿಳ್ಕೊಂಡಾಗ ನಂಗೇನೂ ಆಗುದಿಲ್ಲ ಅಂತ ಹೇಳಿ ಹಂಗೆ ಮಾತಾಡ್ತಾ ಕೂತಾಗ ಹೊರಗಡೆ ಬಾಳಪ್ಪನ ಹೇಳ್ತಾರ, ಏನು ಸಂಗಪ್ಪನವರ ಹೆಣ್ಣು ಮಕ್ಕಳ ಜೋಡಿ ಮಾತೆಷ್ಟ್ರಿ 1 2 ಹೊತ್ತು ಮುಡಿಯೋದಕ್ಕೆ ಬಂತು, ಬರೀ ಹೋಗುವ ಅಂತ ಹೇಳ್ತಾನ. ಇಷ್ಟಾದ್ಮೇಲೆ ಸಂಖ್ಯಾ ಗಂಗಿ ಧೈರ್ಯ ಹೇಳಿ ಅಲ್ಲಿಂದ ಬಾಳಪ್ಪನ ಬೆನ್ನತ್ತಿ ಬರ್ತಾನ. ಮುಖ್ಯ ರಸ್ತೆಯ ಬಿಟ್ಟು ಅಡ್ಡ ರಸ್ತೆ ಕರ್ಕೊಂಡು ಬಂದು ಆ ಕ್ಯಾಗಿ ಬರಕ್ಕೆ ಬರೋದ್ರಲ್ಲಿ ಶೀಟಿ ಹೊಡೆದ ಅವರೆಲ್ಲರನ್ನ ಕೂಡಿಸ್ತಾನ. ಅವಾಗ ಗೆಳೆಯನ ಮೋಸಕ್ಕ ಸಂಖ್ಯಾ ಸೋತ್ ಹೋಗ್ತಾನ. ಸುತ್ತು ನಿಂತಿರ್ತಕ್ಕಂತ 3 ಜನರು ಏನ್ ಬಿಡ್ಕೊಂಡು ಬೇಡ್ಕೋಬಣ್ಣ, ನಿನ್ನ ಕಡ ಹಾಕೋದೇನೋ ಅಂತ ಹೇಳ್ತಾರ. ಆಗ ಸಂಖ್ಯಾ ಹೇಳ್ತಾನ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ, ನಾನ್ ಮಾಡಿದಂತ ಕೆಲಸವನ್ನು ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ಒಂದ್ ವೇಳೆ ಮಾಡಿದ್ಯಾ ಅಂದ್ರೆ ಕೊನೆಗೆ ಬರೋದು ಕೊಡ್ಲಿಲ್ಲ ಅಂತ ಹೇಳ್ತಾನ. ಮುಂದೆ ಕರೆದು ಹಾಕ್ತಾನ. ಇಲ್ಲಿ ಗಂಗೆ ಜೀವನ ಹಾಳಾಯ್ತು. ವಿರೂಪಾಕ್ಷ ಬಸವಂತರು ಶಿಕ್ಷೆ ಅನುಭವಿಸುವಂಗಾಯ್ತು. ಹಿರಿಯ ಪಾಶ ಶಿಕ್ಷೆ ಒಳಗಾಗುವಾಗಾಯ್ತು. ಸಂಖ್ಯಾ ಜೀವ ಕಳ್ಕೊಂಡ. ಹೀಗೆ ಕೇವಲ ಅನೈತಿಕ ಸಂಬಂಧದಿಂದಾಗಿ 5 ಜೀವಗಳು ಬಲಿಯಾಗುವಂತ ಪ್ರಸಂಗ ಬಂತು. ಹಾಗಾಗಿ ಮನೆತನದ ಮಾನ ಮರ್ಯಾದೆಗಳು, ನಮ್ಮ ಚಾರಿತ್ರ್ಯ, ನಮ್ಮ ಸಾಧನೆ ಈ ಎಲ್ಲವೂ ಚೌಕಟ್ಟಿನ ಕಾಮದಲ್ಲಿದ್ರೆ ಮುಂದುವರಿತದೆ. ಒಂದು ವೇಳೆ ಅಡ್ಡ ಹಾದಿ ಮೂಲಕ ಕಾಮಕ್ಕೆ ಬಲಿಯಾದ ಇವೆಲ್ಲವನ್ನು ನಾವು ಕಳ್ಕೋಬೇಕಾಗ್ತದೆ. ಅದಕ್ಕಾಗಿ ಯುವಕರಿಗೆ ಸಂದೇಶವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ನಾಟಕ ರಚನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾಗಿ ಇವತ್ತು ಈ ನಾಟಕವನ್ನ ಇಟ್ಕೊಂಡು ಮಲ್ಲಪ್ಪ ಗಣಿ ಅಂತಕ್ಕಂಥವ್ರು, ನಾವಲ್ಲಿಯವರು ಬಹಳ ಉತ್ಕೃಷ್ಟ ನಾಟಕ ಒಯ್ದರು. ನಾವಲ್ಲಿ ಸಂಧ್ಯಾಮಾಲೆ ಅಂತಕ್ಕಂಥ ಹೆಸರಿನಿಂದನೇ ಆ ನಾಟಕ ಪ್ರದರ್ಶನವಾಯಿತು. ಅದೇ ರೀತಿ ಆಲವಾಡದ ಶಿವಗೌಡ ಪಾಟೀಲ್ ಅಂತಕ್ಕಂಥವ್ರು ಕೂಡ ಈ ನಾಟಕವನ್ನ ರೂಪಿಸಿದವರು, ಅದನ್ನ ಬಹಳ ಜನಪ್ರಿಯಗೊಳಿಸಿದವರು. ಇದರೊಂದಿಗೆ ಕರ್ನಾಟಕದಲ್ಲಿ ಬಹಳಷ್ಟು ನಾಟ್ಯ ಸಂಘಗಳು ಈ ನಾಟಕವನ್ನು ಇಟ್ಕೊಂಡು ಅಭಿವೃದ್ಧಿ ಹೊಂದಿದವು. ಮುಖ್ಯವಾಗಿ ಸುಂದರಕೃಷ್ಣ ಅರಸ ಅಂತಕ್ಕಂಥವ್ರು 1992ನೇ ಇಸ್ವಿಯಲ್ಲಿ ಸಂಧ್ಯಾಮಾಲೆ ಅಂತಕ್ಕಂಥ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ. ಚಂದ್ರಶೇಖರ್ ಕಂಬಾರ ಅವರ ಸಾಹಿತ್ಯ ಕೂಡ ಈ ಒಂದು ಸಿನಿಮಾಕ್ಕೆ ಇರ್ತಕ್ಕಂಥದ್ದು. ಈ ಒಂದು ಸಿನಿಮಾದಲ್ಲಿ ಭಾರತಿ ಪಾಟೀಲ್, ವಿಜಯ್ ಕಾಶಿ, ರಾಮಕೃಷ್ಣ, ಉಮಾಶ್ರೀ ಅಂತಕ್ಕಂಥ ಮಹೋನ್ನತ ನಟರು ಅಭಿನಯ ಮಾಡಿರ್ತಾರೆ. ಅದ್ಭುತ ನಟನೆಯ ಫಲವಾಗಿ ಇದಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗ್ತದೆ. ಹಾಗಾಗಿ ಈ ಒಂದು ವಸ್ತುವನ್ನು ಇಟ್ಕೊಂಡು
ಅದೆಷ್ಟೋ ಜನರು ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇಂಥ ಜನಪದ ಸನ್ನಾಟದ ಪ್ರಕಾರವಾಗಿರ್ತಕ್ಕಂಥ ಸಂಧ್ಯಾವಾಳ್ಯ ಮತ್ತೆ ಅದಕ್ಕೆ ಹೊಸ ರೂಪವನ್ನು ಕೊಡಬೇಕಾಗಿದೆ. ಆಧುನಿಕತೆಯಲ್ಲಿ ತಂತ್ರಜ್ಞಾನಗಳನ್ನು ಒಳಪಡಿಸಬೇಕಾಗಿದೆ. ನಮ್ಮ ಯುವ ಜನಾಂಗಗಳನ್ನ ತೋರಿಸಬೇಕಾಗಿದೆ. ಅದರ ವಸ್ತು ಸ್ಥಿತಿಯ ವಿಶ್ಲೇಷಣೆಯನ್ನ ಮಾಡುವ ಮೂಲಕ ಮತ್ತೊಂದು ಸಾರಿ ಆ ಸಂಧ್ಯಾವಾಳ್ಯ ನಾಟಕವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.